ಎಲ್ಲ ನನ್ನ ಪ್ರೀತಿ ಜನತೆಗೆ ನಮಸ್ಕಾರ. ಪ್ರತಿಯೊಬ್ಬರ ಜೀವನದಲ್ಲಿ ಒಂದೊಂದು ಘಟನೆ ನಡೆದಿರುತ್ತೆ. ಆದರೆ ಇಲ್ಲೊಬ್ಬ ಸಹೋದರನ ಜೀವನದಲ್ಲಿ ಒಂದು ವಿಚಿತ್ರವಾದ ಘಟನೆ ನಡೆದಿದೆ. ಅವನು ಹುಟ್ಟಿದ್ದು ಹಾಗೆ ಅವನು ಬೆಳೆದಿದ್ದು ಭಾರತ್ ಕಾಲನಿ ದಾವಣಗೆರೆಯಲ್ಲಿ. ಓದಿದ್ದು 4ನೇ ಕ್ಲಾಸು, ಅದು ಸರ್ಕಾರಿ ಶಾಲೆಯಲ್ಲಿ. 1985ರಿಂದ 1990 ಇಸ್ವಿಯಲ್ಲಿ ಅವನು ಚಿಕ್ಕ ವಯಸ್ಸಿನಲ್ಲೇ ತನ್ನ ಗೆಳೆಯರ ಗುಂಪು ಕಟ್ಕೊಂಡು ಪಾಪದ ಕೆಟ್ಟ ಕೆಲಸಗಳನ್ನು ಮಾಡಲು ಪ್ರಾರಂಭಿಸ್ತಾನೆ. ರೌಡಿಜಂ, ದಾದಾಗಿರಿ ಇನ್ನಿತರ ಅನೇಕ ಜನಸಾಮಾನ್ಯರಿಗೆ ತೊಂದರೆ ಕೊಡ್ತಾ ದೇವರ ವಿರುದ್ಧವಾಗಿ ಪಾಪದ ಕೆಲಸಗಳನ್ನು ಮಾಡ್ತಿರ್ತಾನೆ. ಇವರ ಜೀವನ ಚರಿತ್ರೆ ಹೇಳಲು ಹೊರಟ್ರೆ ಇನ್ನೂ ತುಂಬಾನೇ ಇದೆ. ಸ್ಮಶಾನದಲ್ಲಿ ಪಾರ್ಟಿ, ಊಟ, ವ್ಯವಹಾರಗಳನ್ನು ನಡೆಸ್ತಿದ್ರು. ಎಲ್ಲ ಥರದ ಆಟ ಆಡ್ತಾ ದಾವಣಗೆರೆಯ ಶೇಂಗಾ ಮಾರ್ಕೆಟ್ನಲ್ಲಿ ಕಳ್ಳತನ, ಜೂಜಾಟ, ಸಿನಿಮಾ ಥಿಯೇಟರ್ನಲ್ಲಿ ಬ್ಲಾಕ್ ಟಿಕೆಟ್ ಮಾರೋದು. ಒಂದಿನ ಕೋಮು ಗಲಭೆ ನಡೀತಿದ್ದಂತೆ ಜನತಾ ಜಾರಿಗೆ ಬರುತ್ತೆ. ಮೇಲಿಂದ ಪೊಲೀಸರಿಗೆ ಫೈರಿಂಗ್ ಆರ್ಡರ್ ಕೂಡ ಬರುತ್ತೆ. ಮತ್ತೆ ಇವನು ಗುಂಪು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಲು ಪ್ರಾರಂಭಿಸ್ತಾರೆ. ಅಲರ್ಟ್ ಆಗಿ ಪೊಲೀಸರು ಇವನ ಮೇಲೆ ಗುಂಡು ಹಾರಿಸಿದ್ದುಂಟು. ಇವನ ಅದೃಷ್ಟ ಚಲೋವಿತ್ತೇನೋ, ಒಂದಿನ್ಸಲ್ಲಿ ಗುಂಡು ಪಾಸಾಗಿ ಹೋಗುತ್ತೆ. ಇಷ್ಟಾದರೂ ಪೋಲಿ ಕೆಲಸ ಬಿಡದೆ ಒಂದಿನ ದಾವಣಗೆರೆಯಲ್ಲಿ ಯಶವಂತಪುರ ಟು ವಾಸ್ಕೋ ಚಲಿಸುವ ರೈಲಿನಲ್ಲಿ TCಗೆ ಕಾಲೆಳೆದು ಕೆಳಗಡೆ ಬೀಸಾಡಿ ಅರ್ಧ ಗಂಟೆ ರೈಲನ್ನು ನಿಲ್ಲಿಸಿರೋ ಸಾಕ್ಷಿ ಇದೆ. ರೈಲ್ವೆ ಡಿಪಾರ್ಟ್ಮೆಂಟ್ ಹಾಗೂ ಸೆಂಟ್ರಲ್ ಗೌರ್ಮೆಂಟಿಂದ ಪತ್ರ ಬಂದಿರುವ ದಾಖಲೆ ಸಮೇತವಾಗಿದೆ. ಎಷ್ಟೊತ್ತು ನಿನಗೆ ಬರಲಿಕ್ಕೆ? ಜನ ಭಾಳ ಇದ್ರಪ್ಪ. ಜನ ಏನು ಭಾಳ ಇದ್ರ? ಬೀಡಿ ತಂಬಾಕು ತಂದಿದ್ಯಾ ತಾನೇ? ಮತ್ತೆ ಚಿಲ್ರೆ ಸರಿ ಆಯ್ತಲ್ಲ, ತಗೋ. ಛೀ, ಯಾತಕ್ಕೆ ಅಂತ ಆ ಹುಡುಗನ್ನ ಹಗಲು ರಾತ್ರಿ ಬಾರಿಗೆ ಕಳಿಸ್ತೀಯಾ? ಈ ಥರ ಬಾರಿಗೆ ಹೋಗಿ ಅವನು ಸಹ ಸಾರಾಯಿ ಕುಡಿಯಲು ಕಲಿತಾನೆ. ಸುಮ್ಕೆರೆ, ಅವನು ಕಲಿತಾನಂತೆ. ನಿನ್ನ ಕೆಲಸ ನೀ ಮಾಡು. ಇವಳೆ ತಿನ್ನಕ್ಕೇನಾದ್ರೂ ಕೊಡು. ತಗೋ. ಹೋಗ್ತೀಯಾ? ಸಂತೆಗೆ ಕಾಸು ಕೊಡೋದಿಲ್ವಾ? ನಿನ್ನೆ ಕೊಟ್ಟಿದ್ದಲ್ಲ 50 ರೂಪಾಯಿ. ಹಾಗಾದ್ರೆ ನಿನ್ನೆ ಊಟ ಮಾಡಿಲ್ಲ ನೀನು? ತಗೋ. 10 ರೂಪಾಯಿ? ಛೀ, ಈ ಗಂಡಸು ಯಾವತ್ತು ಸರಿ ಹೋಗ್ತಾರೆ? ಇವನ ಜೊತೆ ಸಹಿಸಿಕೊಂಡು ನಾನೇ ಸತ್ತೆ ಹೋಗ್ತಿದ್ದೀನಿ. ಇಷ್ಟು ದಿನ ಎಲ್ಲೋಗಿದ್ದೇವ ರಾಮದಾಸ್? ಸಾವ್ಕಾರ, ನೀವಿಲ್ಲಿ? ನಿನಗೆ ಕೆಲ್ಸಕ್ಕೆ ಬರಬೇಡ ಅಂತ ಹೇಳಿದ್ನಲ್ಲೋ.
ಸೌಕಾರ ಹಂಗೆ ಮಾಡಬೇಡ್ರಿ, ನನಗೆ ಸ್ವಲ್ಪ ಟೈಮ್ ಕೊಡ್ರಿ ಸೌಕಾರ. ಇನ್ನೊಂದು 4 ದಿವಸದಾಗ ನಿಮ್ಮ ಸಾಲ ಎಲ್ಲ ತೀರಿಸ್ತೀನಿ ರೀ. ನನಗೊಂದು ಸ್ವಲ್ಪ ಟೈಮ್ ಯಾವಾಗ ಕೊಡ್ತಿ? ಎಷ್ಟು ದಿನ ಆಯಿತು? ಹಣ ಕೊಡ್ತೀನಿ ಅಂತ ನನಗೆ ಸುಳ್ಳು ಹೇಳ್ತೀಯ? ನನ್ನ ಹಣನೂ ಬೇಡ, ಕೆಲಸಕ್ಕೂ ಬರಬೇಡ. ಇದೇ ಕೊನೆ ಸರಿ. ಸೌಕಾರ ಹಂಗೆಲ್ಲ ಹೇಳ್ಬೇಡ್ರಿ. ಮನ್ಯಾಗ ಹೆಂಡ್ತಿ ಮಕ್ಕಳು ಅದಾರ್ರಿ, ನಮ್ಮ ಹೊಟ್ಟೆ ಮೇಲೆ ಹೊಡಿಬೇಡ್ರಿ. ನಿಮ್ಮ ಕೈ ಮುಗಿತೀನಿ, ಸ್ವಲ್ಪ ಟೈಮ್ ಕೊಡ್ರಿ. ನಾಳಿಂದ ಸರಿಯಾಗಿ ಕೆಲಸಕ್ಕೆ ಬರ್ತೀಯಲ್ಲ? ಆಯ್ತು ಸೌಕಾರ, ಸರಿಯಾಗಿ ನಾಳಿಂದ ಕೆಲ್ಸಕ್ಕೆ ಬರ್ತೀನಿ ರೀ. ಸ್ವಲ್ಪ ಟೈಮ್ ಕೊಡ್ರಿ ಸೌಕಾರ, ಕಾಲು ಬೀಳ್ತೀನಿ ರೀ. ಇದೇ ಲಾಸ್ಟ್ ಚಾನ್ಸ್ ಕೊಡ್ತೀನಿ. ಸೌಕಾರ ಆಯ್ತು ರೀ. ಇವ್ ಕಿವಿಯಾಗ ಸರಿಯಾಗಿ ಹೂವಿಟ್ಟೆ. ರಾಜು, ರಾಜು, ಇದೆಲ್ಲ ಏನು? ರಾಜು, ನೀನು ಸರಾಯಿ ಕುಡಿತೀಯಾ? ಬೀಡಿ ಸೇತೀಯಾ? ಮೇಲಿಂದ ನೀನು ತಂಬಾಕು ತಿಂತೀಯಾ? ಮತ್ತೆ ಆ ಹುಡುಗಿಯರನ್ನ ಚುಡಾಸ್ತೀಯಾ? ಇದನ್ನೆಲ್ಲ ಯಾವಾಗಿಂದ ಕಲ್ತಿದ್ಯಾ? ಎಲ್ಲ ನಿಮ್ಮ ಅಪ್ಪನ ತರನೇ ಮಾಡ್ತಾ ಇದೀಯಾ? ಏನು ಬರೀ ಗಂಜಿ ಕೊಟ್ಟಿದ್ದಲ್ಲ ತಿನ್ನಾಕ? ನೀನೇನ್ ಕಾಸು ಕೊಟ್ಟಿದ್ದೀಯಾ? ರಾಜು ಎಲ್ಲಿ ಹೋಗಿದಾನ? 4 ದಿವಸ ಆಯ್ತು, ಮನೆಗೆ ಬಂದಿಲ್ಲ. ಯಾರಿಗ್ ಗೊತ್ತು? ಮತ್ತೆ ಹಗಲು ರಾತ್ರಿ ಹೊಡಿತೆ ಅವಂಗ. ಮತ್ತೆ ಹೆಂಗಿರ್ತಾನ ಮನ್ಯಾಗ? ಸುಮ್ನೆ ಹೊಡೆಯೋದಿಲ್ಲ ನಾನು ಅವನಿಗೆ. ನಿನ್ನ ಎಲ್ಲ ಕೆಟ್ಟ ಚಾಳಿ ಅವನು ಕಲ್ತಿದ್ದಾನೆ. ಬೀಡಿ, ಸರಾಯಿ, ಗುಟ್ಕಾ ಇವೆಲ್ಲ ಅವನು ತಗೋತಾ ಇದ್ದಾನೆ. ನಿನಗೇನು ಅವನ್ ಚಿಂತಿ? ನಿನಗ ಕುಡಿಯಾಕ ಸಿಕ್ಕರೆ ಸಾಕು. ತಗೋ, ನೀನೇ ಕೊಡಕ ಗಂಜಿ, ನಾನು ಅವ್ನು ಹುಡುಕ್ಯಾಳಕ್ ಹೋಗ್ತೇನೆ. ಕಣ್ ಕಾಣಿಸಲ್ವೇನೋ ನಿನಗೆ? ಏನಾಯ್ತು ರಾಜು? ಬರೀ ಎಲ್ಲರಿಂಬಲ್ಲಿ ಇದೇ ಮಾಡ್ತೇನೆ ನೀನು. ನಿಲ್ಲು ರಾಜು, ರಾಜು ಬಾರು ರಾಜು. ರಾಜು ನಿಲ್ಲು. ಹಾಯ್. ಎಷ್ಟೊತ್ತಪ್ಪ ನಿನಗೆ ಬರಾಕ? ಟೈಮ್ ಆಯ್ತು, ನಾನೇನು ಮಾಡಲಿ? ಹುಡುಗಿರಿ ಚುಡಾಸ್ತದೆ ಅಂತ ಕಂಪ್ಲೇಂಟ್ ಬರ್ತಾ ಇದೆ ನೋಡು. ಹುಡುಗಿಯರಿಗೆ ಚುಡಾಸದಿದ್ರೆ ಹುಡುಗರಿಗೆ ಚುಡಾಸಕ್ಕಾಗತ್ತಾ? ಜನ ನನ್ನ ಮೇಲೆ ಸುಮ್ಮನೆ ಹುರುಕೇಳ್ತಾರ ಮಾರಾಯ. ಹೊಟ್ಟೆ ನೋವು, ನನ್ನ ಕೈಲಿ ಕೆಲಸ ಆಗೋದಿಲ್ಲ, ಹೊಟ್ಟೆ ನೋವು ಆಗೋದಿಲ್ಲ, ಹೊಟ್ಟೆ ನೋವು ಬರ್ತೈತೆ. ಕುಡಿದು ನಾಟಕ ಬಿಡಿದ ಬ್ಯಾಗ್ ತಗೋ, ಹೊರಗೆ ಹೋಗ. ಹೇಳೋ ನೀನು, ಹೇಳ ನಡಿ. ಬರೀ ಇದಾಯ್ತು ಅಂದ. ನನಗೆ ಹೊರಗೆ ಹಾಕಿದ್ದೀಯಾ? ನಾನು ಯಾರಂತ ನಿನಗೆ ತೋರಿಸ್ತೀನಿ ಇರು. ಇದ್ರಾಗ ಚಿಲ್ಲರ ಇಟ್ಟಿದ್ದೆ, ಆಯ್ತೋ ಇಲ್ಲ ಯಾರಿಗೆ ಗೊತ್ತು. ಎಣ್ಣೆ ಹೊಡ್ಯಾಕ ಯಾರಿಗೆ ಕೇಳಿ ಏನು ಮಾಡಲಿ? ಎಷ್ಟಿರೋ ನೋಡೋಣ ತಡಿ ಚಿಲ್ಲರ. ಬರೀ ಇವೇ ಅದಾವು, ಏನೈತೆ ನೋಡೋಣ ತಡಿಯಪ್ಪ. ಏನೈತಿ? ಬರೀ ಗುಳಿಗೆನೇ ಅದಾವು ಇದ್ರಾಗ. ಚಿಲ್ಲರ ಐತಿ, 90 ಹೊಡ್ಯಾಕ ಐತಿ, 90 ಹೊಡ್ಯಾಕ ಐತಿ. ಸಾಕು, ಇವತ್ತಿಂದ ಆಯ್ತು.
ಇವತ್ತಿನ ಖರ್ಚಿಗೆ ಆಯಿತು. ನಡಿ ಹೋಗು 90 ಹೊಡ್ಕೊಂಬರೋಣ. ಇವತ್ತಿಂದ ಆಯಿತು. ಊಟಕ್ಕೆ ಏನು ಮಾಡೋಣ ಈಗ? ಯಾರಿಗೆ ಕೇಳೋಣ ಊಟಕ್ಕೆ ಈಗ? ಯಾರದಾರೀಗ? ಯಾರು ಸಿಗ್ತಾರ? ಏನೋ ಮಾಡಿ ನಡಿ, ಮುಂದೆ ನೋಡೋಣ. ಯಾರಿದ್ದಾರೆ ಇಲ್ಲಿ? ಏನು ಮಾಡೋಣ? ಇಲ್ಲಿ ಹೋಟ್ಲೆ ತಡಿ, ಇಲ್ಲಿ ಕುಂತಾರೆ, ಇಲ್ಲಿ ಯಾರಿಗಾರ ಏನೋ ಕೇಳೋಣ. ಕೊಡಿಸಿದ್ರೆ ಸಾಕಪ್ಪ, ಹಸು ತಳ್ಕೊಳಕ್ಕಾಗ್ತಿಲ್ಲ ನನಗೆ. ತಿನ್ನಾಗತ್ತಾರ, ತಿನ್ನಲಿ. ಏನಂದ್ರೆ ಊಟ ಕೊಡಿಸ್ರು. ಏ ದನ ಇದ್ದಂಗದಿಯ, ದುಡ್ಕೊಂಡು ತಿನ್ಬಾರ್ದ? ಹೋಗಲು ನಿನ್ನಂತರಿಂದ ದೇಶ ಉದ್ಧಾರ ಆಗಿರೋದು. ಹೀಗೆ ಹೋಗಲ್ಲ ಊಟ ಕೇಳಿದ್ರೆ ದೊಡ್ಡ ಆಸ್ತಿ ಕೇಳ್ದಂಗ ಮಾಡ್ದಂಗ ಮಾಡ್ತಿರಲ್ಲ. ಹೇಳ್ತಾ ಜನ ರೀ, ಊಟ ಕೇಳಿದ್ರೆ ಹಿಂಗೆ ಮಾಡ್ತಾರ. ಹಸು ತಡಕ್ಕೆ ಆಗ್ತಿಲ್ಲ ನನಗಿಲ್ಲಿ. ತಡಿ, ಇಲ್ಲ ನಲ್ಲಿ ಐತಿ, ನೀರನ್ನ ಬರ್ತಾವ ನೋಡೋಣ. ನೀರನ್ನ ಕುಡಿಯೋಣ ಅದ್ಲಾಗ. ಅಬ್ಬಾ ಅಬ್ಬಾ, ಸ್ವಲ್ಪ ಸಮಾಧಾನ ಆಯ್ತು. ಅರೆ, ನನ್ನ ಬ್ಯಾಗ್ ಇತ್ತಲ್ಲ. ಅರೆ, ಇಲ್ಲೇ ಇತ್ತಲ್ಲ. ಯಾರು ಹೋಯ್ದ್ರು? ಹಾಂ, ಅರೆ, ನನ್ನ ಔಷಧಿ ಇತ್ತು ಅದರಲ್ಲಿ. ಯಾರು ಹೋಯ್ದ್ರು? ಯಾರು ಹೋಯ್ದ್ರಲ್ಲಿ? ತಳ ಗ್ಲಾಸ್ಗಳ. ಏನು ಮಾಡೋದು? ಆ ಕಡೆ ಹೋಗುತ್ತೆ. ಏನಾದರೂ ತಿಂದು ಹಸು ನಿಗಿಸ್ಕೋಬೇಕು. ಮಾಡೋದು ಆ ಕಡೆ ಹೋಗುತ್ತೆ. ನೀನು ಎಲ್ಲೋದ್ರೂ ಓಡಿಸ್ತಾನೆ ಇರ್ತಾರ. ತಡಿ, ತರಕಾರಿ ಬಿದ್ದಾವೆ, ಇಲ್ಲಿ ತಿನ್ನಾನ. ಯಾರು ನೋಡೋದಿಲ್ಲಲ್ಲ ಆ ಕಡೆ ಈ ಕಡೆ. ಇಲ್ಲಿ ತಗೋತೀನಿ ನಾನು. ಅರೆ, ಇವನು ನಮ್ಮೂರಲ್ಲಿ ಬ್ರೆಡ್ ಮಾರ್ತಾ ಇದ್ದ. ಏನಾತಿ ಅವನಿಗೆ? ಕಸದಾಗ ಬಿದ್ದಿದ್ದು ತಿನ್ನಾಗತ್ತಲ್ಲ. ಅಯ್ಯಮ್ಮ, ಚಿಚಿ ಚಿ ಚಿಚಿ, ಕಸದಾಗ ಬಿದ್ದಿದ್ದು ತೊಗೊಂಡು ತಿನ್ನಾಗತ್ತಲ್ಲ. ಅಂಥದ್ದು ಏನಾಗೈತಿ ಪಾಪ ಇವಂಗ? ಏನಾಗೈತಿ ನೋಡೋಣ. ಬಿಸಾಕು. ಏಯ್, ಯಾಕ್ರಿ? ಕೊಡ್ರಿ, ಹಸುವಾಗೈತಿ ಇಲ್ಲಿ. ಒಟ್ಟಿಗೆ ಹಸುವಾಗೈತಿ. ಯಾಕೆ ಬಿಸಾಡಿದ್ರಿ? ನಾ ಕೊಡ್ತೀನಿ ಊಟ. ಬಾ, ನಾ ತಿಂತೀನಿ ತರಕಾರಿ. ಹಸುವಾಗೈತಿ ಇಲ್ಲಿ. ಬ್ಯಾಡ, ಬಾರು. ಹಸು ತಡ್ಕೊಂಡು ಕೊಡ್ತೀನಿ ಬಾರು. ಊಟ ಕೊಡ್ತೀರಿ ನಮಗೆ? ಕೊಡ್ತೀರಿ ಊಟಕ್ಕೆ ನನಗೆ ನೀವು? ನೀರು ಬೇಡ, ಸೋಡಾ ಬೇಡ. ದಾವಣಗೆರೆ ಮಂದೆ ಸುಕ್ಕ ಹೊಡಿತೀವಿ ನಾವು. ಸ್ವಲ್ಪ ಏನು ಬೇಡ, ಬೇಡ ಬೇಡ ಏನು ಬೇಡ. ಸುಕ್ಕ ಹೊಡಿತೀವಿ, ಸುಕ್ಕ. ಸ್ವಲ್ಪ ತಗೋ. ಬೇಡ 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 ಬೇಡ. ದನ ತಿಂದಂಗ್ ತಿಂತಾ ಇದ್ದಾನೆ. ನಮ್ ಬಾಸ್ 2 ನಂಬರ್ ಕೆಲಸಕ್ಕೆ ಮಸ್ತ್ ಮ್ಯಾಚ್ ಆಗ್ತಾನೆ. ರಾಜು, ಇದೇ ನಮ್ಮ ಜಾಗ. ಕೋಲ್ಡ್ ಡ್ರಿಂಕ್ಸ್ ಕೊಡಿ. 2? ಬೇಡ, ಒಂದೇ ಕೊಡಿ. ಅವನಿಗೆ ಕೋಲ್ಡ್ ಡ್ರಿಂಕ್ಸ್ ಕೊಡಿ, ನನಗೆ ಲಾಲಿಪಾಪ್ ಕೊಡಿ. ಲಾಲಿಪಾಪ್ ಇಲ್ಲ. ಹಾಗಾದರೆ ಪೇಪರ್ ಮಿಠಾಯಿ ಇದ್ರೆ ಕೊಡಿ. ಪೇಪರ್ ಮಿಠಾಯಿನೂ ಇಲ್ಲ. ಸರಿ, ಇರಲಿ ಬಿಡಿ. 1 ರೂಪಾಯಿ ಚಾಕ್ಲೇಟ್ ಆದರೂ ತೊಗೋತೇನೆ. ಆಯಿತು, ಸರಿ. ಕೂಲ್ ಡ್ರಿಂಕ್ಸ್ ರೊಕ್ಕ ಅವನು ಕೊಡ್ತಾನೆ. ಹಾಂ, ಬಂದ್ರು ಬಂದ್ರು ಬಂದ್ರು. ಬಾ, ಸುಮ್ಮನೆ ನೋಡ್ಕೊಂತೀನಿ. ಆಯ್ತು, ಇವರೆಲ್ಲ ನಮ್ಗೆ ಯಾವ ಲೆಕ್ಕಕ್ಕಿಲ್ಲ. ನಾವು ಎಂತಿಂತ ಗೇಮ್ ಮಾಡಿಲ್ಲ. ಆಯ್ತು ಬ್ರೋ. ಅವನು ಯಾವ್ದಾದ್ರು ಗೇಮ್ ಮಾಡಿದ್ರೆ ನಾವು ನೋಡೋಣ. ಬಾ ಮುಂದೆ ನಡಿಯ. ಹೇಳಿದಷ್ಟು ಮಾಡಿ ನೀನು ಸಾಕು. ಮಾಡ್ತೀನಿ.
ಮಾಲ್ ಕರೆಕ್ಟ್ ಇದೆ ತಾನೇ? ಮಾಲ್ ಚೆಕ್ ಮಾಡ್ಕೊ. ನಾನು ಅವನು ಬಂದಿದ್ದೀವಿ. ಏನಾದರೂ ಪ್ರೂಫ್ ಬೇಕಂದರೆ ನಿಮ್ಮ ಬಾಸನ್ನ ಕೇಳ್ಕೊ. ಹಾಂ ಓಕೆ ಡನ್. ಓಕೆ. ಹಾಂ ಓಕೆ. ರಾಜು ಗಡಿತಿಗೆ ಬೇಗ. ಬಾಂಬೈದಲ್ಲಿ ನಮ್ಮ ದಂಧೆ ಹೇಗೆ ನಡೀತದೆ? ಏನಿಲ್ಲ, ಅದು ಹಳೋದೆ. ಹಲೋ ಬಸ್, ಬಂದ್ಯಾ? ಕೊಡು. ಬರ್ತೀನಿ ಬಸ್. ಆಯ್ತಾಯ್ತು. ಹಲೋ, ಬಂದ್ಬಿಟ್ಟಿದೆ. ಹಾಂ, ಹಾಕೊಂಡು ಹೋಗಪ್ಪ. ಹಲೋ, ಎಷ್ಟು ಬಾಕ್ಸು? 4 ಬಾಕ್ಸಾ? ಎಲ್ಲಿಗೆ ಕಳಿಸ್ಬೇಕು? ಭಾಗ ಬೆಚ್ಚ ಇಲ್ಲ ಪಣಜಿಗೆ ಕಳಿಸ್ಬೇಕಾ? ಕಳಿಸ್ತೀನಿ. ಟೆನ್ಷನ್ ತೊಬೇಡ, ಖಂಡಿತ ಕಳಿಸ್ತೀನಿ. ಸರಿ ಬಾಯ್. ಖಂಡಿತ ಕಳಿಸ್ತೀನಿ, ಟೆನ್ಷನ್ ತೊಬೇಡ. ಕಳಿಸ್ತೀನಿ. ಸರಿ ಬಾಯ್. ರಾಜು ಸ್ವಲ್ಪ ನಿಲ್ಲೋ. ಏನಿದು? ಕೂದ್ಲ ಅಂತ ನನಗೆ ಗೊತ್ತು. ಯಾವ ಜಾಗದ ಕೂದ್ಲು? ಸಾವುಕಾರ ಕೇಳ್ಕೊಂಬರ್ತೀನಿ. ಇಲ್ಲೇ ಇದು ಕೂದ್ಲ ಕೈಯಲ್ಲಿ. ಸಾವುಕಾರ ಇದೇನಿದು? ಏನಂತ ಗೊತ್ತಿಲ್ಲ. ಅದು ಕೂದ್ಲ. ಅದು ಕೂದ್ಲ ಅಂತ ನಂಗೂ ಗೊತ್ತು. ಅವನ್ ಕೇಳ್ತಾ ಇದ್ದಾನೆ ಯಾವ ಜಾಗದ್ದು ಅಂತ. ಜಾನ್, ಗಾಡಿ ಡೇಂಜರ್ ಐತಾ, ಗಟ್ಟಿ ಹಿಡ್ಕೊ, ಎದುರು ಬೇಡ. ಆಯ್ತು ರಾಜು, ನಾನು ಮೇಂಟೈನ್ಸ್ ಮಾಡ್ತೇನೆ. ನೀನು ನಡಿ. ಬೇಗ ಓಡಿಸು ರಾಜು, ಬರ್ತಾ ಇದ್ದಾರೆ ಅವರು. ಗಟ್ಟಿ ಹಿಡ್ಕೊ. ಜಲ್ದಿ ನಡಿ ಬೇಗ. ಗಟ್ಟಿ ಹಿಡ್ಕೊ ನೀನು, ನಾ ಹೋಗ್ತೀನಿ. भगाओ, तेज भगाओ. ನಿಲ್ಸು ಬೇಗ ಇಳಿ. ಬಾ ಓಡೋಣ. ಇಲ್ಲಿ ಹೋಗೋಣ. ಕೋಳಿ ಮರಿ ನಮ್ಮನೆ ನಡೀತಾರೋ. ಬಾರು ಓಡೋಗೋಣ. ಬಾರೋ. ನೀನು ಓಡು. ನಾನು ಹಿಂದೆ ಬರ್ತಾ ಇದ್ದೀನಿ.
ನೋಡ್ರು ಅವನ ನಮ್ಮನ್ನ ನೋಡಿ ಬೆವರ್ತಿದ್ದಾನೆ. ನಾಳಿನ ಬೆಳಕು ಶಾಶ್ವತವಾಗಿ ಬಂದ್ ಮಾಡೋಣ. ನೋಡ್ರು ಹೆಂಗ್ ಬೆವರ್ತಾ ಇದ್ದಾನೆ. ನೋಡ್ರಿ ಅವನ್ಗೆ. ಥರ್ಡ್ ಕ್ಲಾಸ್ಗಳ ನನ್ನ ಬೆಳಕು ಆರಿಸ್ಲಿಕ್ಕೆ ಬಂದಿದ್ದೀರಾ? ಥರ್ಡ್ ಕ್ಲಾಸ್ಗಳ ನಿಮ್ಮ ಬಾಸಿಗೋಗಿ ಹೇಳ್ರಲ್ಲಿ ದಾವಣಗೆರೆ ದಾದಾಗಳು ಸವಾಸ ಬಂದರೆ ಒಬ್ಬೊಬ್ಬರದ್ದು ಚರ್ಮ ಸುಲ್ದಾಕ್ಬಿಡ್ತೀನಿ ಅಂತ. ಇದೇ ಲಾಸ್ಟ್ ವಾರ್ನಿಂಗ್ ನಿಮಗೆ, ಇಲ್ಲಿದ್ರೆ ಕತ್ತರಿಸಾಕ್ಬಿಡ್ತೀನಿ. ರಾಜೀವ್, ಬಾಸ್, ಜಾನ್ ಹತ್ರ ನೀವು ಆ ಕೆಲಸ ಹೇಳಿದ್ರಲ್ಲ, ಆ ಡೀಲಿಂದನೇ ನನಗೆ ನನ್ನ ಮೇಲೇ ಅಟ್ಯಾಕ್ ಮಾಡೋಕ್ಕೆ ಬಂದರು. ಅವ್ರಿಗೆಲ್ಲ ಕತ್ತರಿಸಾಕ್ಬಿಟ್ಟೆ. ಡೀಲ್ ಸಕ್ಸಸ್ ಆಗಿದೆ. ಅದೇ ಡೀಲ್ನ ಅದೇ ಮಾಲ್ ತೊಗೊಂಡು ಬರ್ತಾಯಿದ್ದೀನಿ ಬಾಸ್, ಬರ್ತಾಯಿದ್ದೀನಿ. ಹಾಂ ಬಾಸ್, ಹಾಂ. ಬೇಷ್ ರಾಜು, ಬೇಷ್. ಈ ನಿನ್ನ ಧೈರ್ಯಕ್ಕೆ ಮೆಚ್ಚಿ ದೊಡ್ಡ ಪಾರ್ಟಿನೇ ಇಟ್ಟಿದ್ದೀನಿ. ಬಾ ಬೇಗ. ಬಾ ಬಾರ ಕುಣಿಯೋಣ್ ಬಾ ಮಜಾ ಮಾಡೋಣ್ ಬಾ. ಸಂಸಾರದಲ್ಲಿ ಏನು ಇಲ್ಲ, ಎಲ್ಲ ಇದೆ ನನ್ನಲ್ಲಿ. ನನ್ನ ಹೃದಯ ಹಾಡುತ್ತಿ ಹಾ ಹಾ ಮಾಮ ನನ್ನ ಹತ್ತಿರ ಬಾರೋ. ವಾ 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 ಬಾ ಬಾರ ಕುಣಿಯೋಣ್ ಬಾ ಮಜಾ ಮಾಡೋಣ್ ಬಾ. ಯಾಕೆ ಹೆದರಬೇಕು? ನಶೆ ಕೊಡುವ ವಸ್ತು ನನ್ನಲ್ಲಿವೆ ನೋಡು. ಬಾರೋ ನನ್ನ ರಾಜ. ದುಡ್ಡು ಬಂಗಾರ ಯಾಕೆ ಇಡಬೇಕು? ಮಜಾ ಮಾಡಿ ಎಲ್ಲ ಖಾಲಿ ಮಾಡಬೇಕು. ದುಡ್ಡು ಬಂಗಾರ ಯಾಕೆ ಇಡಬೇಕು? ಮಜಾ ಮಾಡಿ ಎಲ್ಲ ಖಾಲಿ ಮಾಡಬೇಕು.
ಎಲ್ಲ ಇದೆ ನನ್ನಲ್ಲಿ. ಹಾಯ್ ಸಾವ್ಕಾರ. ಹಾಯ್ ಜಾನ್, ಬಾರೋ ಸಾವ್ಕಾರ, ಹೇಗಿದ್ರ? ಹಾಯ್. ಹಲೋ. ನಾನು ಕೂತ್ಕೋಬಹುದಾ? ನೀನು ಆಲ್ರೆಡಿ ಕೂತಿದೀಯಾ? ಹಾಂ, ನಾನು ಕುಂತಿರೋದು ನನಗೇ ಗೊತ್ತಿಲ್ಲ. ಏ ರಾಜು, ಕೂತ್ಕೋ. ಏ ಕುರ್ಚಿ ಇಲ್ಲ ಕಾಣಿಸ್ತೆ. ಹಾಗೆ ನಿಂತ್ಕೋ. ಎರಡು ದಿನದ ಅಂಗಡಿ ಬಂದಿತ್ತು, ಅದಕ್ಕೆ ನೋಡಿಕತ್ತ ಬಂದ್ವಿ. ಏನಾಗಿದೆ? ಶುಗರ್ ಬಂತಪ್ಪ. ಹಾಂ, ಶುಗರ್ ಬಂತ? ಎಷ್ಟು ಬಂತು? ಚೆಕ್ ಮಾಡಿಸಿದೆ, 600 ಬಂತು. 500 ಬಂತಾ? ನೀರಲ್ಲೇ ಸಕ್ಕರೆ ಹಾಕೊಂಡು ಕುಡಿಬೇಕಾಗಿತ್ತು. ನೀರಲ್ಲೇ ಸಕ್ಕರೆ ಹಾಕೊಂಡು ಕುಡಿದ್ರೆ ಶುಗರ್ ಕಡಿಮೆ ಆಗುತ್ತಾ? ನನಗೂ ಸರಿಯಾಗಿ ಗೊತ್ತಿಲ್ಲ, ಕುಡಿದು ಚೆಕ್ ಮಾಡಬೇಕಾಗಿತ್ತು. ನಿನ್ನ ಮಗಳನ್ನ ಅಂಗಡಿ ಓಪನ್ ಮಾಡಕ್ಕೆ ಕಳಿಸ್ಬೇಕಾಗಿತ್ತು. ಮಗಳನ್ನ ಅಂಗಡಿ ಓಪನ್ ಮಾಡಕ್ಕೆ ಕಳಿಸಿದ್ರೆ ನನ್ನ ಯಾರು ನೋಡ್ಕೋಬೇಕು? ಆ ಅಂಗಡಿ ಓಪನ್ ಮಾಡಿದರೆ ಈ ಅಂಗಡಿ ಯಾರು ನೋಡ್ಕೋಬೇಕು? ಆಯ್ತು, ಸರಿ ಸರಿ, ನಾವು ಬರ್ತೀವಿ. ರಾಜು, ನಾವು ಹೋಗ್ತೇವಂತ ಹೇಳೋ. ಸ್ಮೈಲ್ ಮಾಡ್ಕೊಂತ ಹೇಳೋ. ಏ ಲೈನ್ ಮಾಡ್ಕೊಂತ ಹೇಳೋ. ಇನ್ನು ಮದುವೆ ಆದ್ಮೇಲೆ ಇನ್ನು ಏನೇನು ಹೇಳಬೇಕು ಈ ಬಡ್ಡಿ ನೋಡಕ್ಕೆ? ಒಂದು ಗೊತ್ತಾಗಲ್ಲ. आइए। सलाम साहब। हाँ नमस्ते। पार्टी को लेके आया हूँ, माल दिखाना है। सरी करिए ಅವರಿಗೆ। आइए बैठिए। सलाम। ये वही 3 लोग हैं। माल दिखाऊं? बैग दो। ಯಾರಾದರೂ ಕೇಳಿದ್ರೆ ಜಳಕಕ್ಕೆ ಹೋಗಿದ್ವಿ ಅಂತ ಹೇಳಿ. ಈ ಜಾಗಕ್ಕೆ ಯಾರು ಬರಲ್ಲ, ಅದಕ್ಕೆ ನೀನು ಹೇಳೋದು ನೋಡಿದ್ರೆ ನಮ್ಗೆ ಭಯ ಆಗ್ತದೆ ಈಗನು. ಯಾಕಂದ್ರೆ ಯಾರಾದ್ರೂ ನೋಡಿದ್ರೆ ನಾವು ಒಳಗಡೆ ಹೋಗ್ಬಾರ್ದು, ನಮ್ ಕೆಲಸ ಆಗ್ಬೇಕಷ್ಟೇ. ಇಲ್ಲಿ ಹೆದರೋ ಅವಶ್ಯಕತೆ ಇಲ್ಲ. ಯಾರು ಧೈರ್ಯದಿಂದಿರಿ. ಯಾರಾದ್ರೂ ಕೇಳಿದ್ರೆ ನಾವು ಆರಾಮಾಗಿ ಇಲ್ಲ ಸುತ್ತಾಡಕ್ ಬಂದಿದ್ದು ಅಂತ ಹೇಳ್ಕೊಳ್ಳಿ. ಏ ರಾಜು, ನೋಡಲ್ಲಿ ಲಾಡು ಬಂದು ಬಾಯಿಗೆ ಬಿತ್ತು. ನಿಲ್ಸೋ ನಿಲ್ಸೋ. ಏ ಇಲ್ಲಿ ಬರ್ರೋ, ಇಲ್ಲಿ ಬರ್ರೋ, ಬರ್ರೋ ಈ ಕಡೆ. ಓಡಬೇಡ್ರ. ಏ ಇಲ್ಲಿ ಬರ್ರೋ. ಏ ಬ್ಯಾಗಲ್ಲಿ ಏನಿದು? ಬಟ್ಟೆ ತೋರ್ಸೋ ಸರ್, ತೋರ್ಸೋ. ಸರ್, ಏ ಸರ್, ಬಟ್ಟೆ ಯಾರ್ ಇದೆ. ಬೇಗ ಕರ್ಕೊಂಬಂದಿರ ನೀವು? ಜಳಕಕ್ಕೆ ಹೋಗಿದ್ವಿ. ತೋರ್ಸೋ. ಇಲ್ಲ ಸರ್, ಏ ಇಲ್ಲ, ಹೊಡಿಬೇಡಿ ಸರ್, ಇಲ್ಲ ಅಂದ್ರೆ ಹೊಡಿಬೇಡಿ. ನಿಮ್ಮನ್ನ ಹೊಡಿಬೇಡಿ ಚರ್ಮ ಸರ್. ಸುಳ್ಳು ಬಿಡ್ತೀನಿ. ಹೊಡಿಬೇಡಿ, ಏ, ನಾವಲ್ಲ. ಏ, ತೋರ್ಸೋ. ನಾನು ಏನು ಮಾಡಿಲ್ಲ. ಏ, ಕೆಳಗಿಡು. ಏ, ಬಟ್ಟೆ ಇದೆ ಸರ್, ತೋರ್ಸೋ. ಹೊಡಿಬೇಡಿ ನಾವು ಸರ್. ಏನು ಅನ್ನೋದು ಪ್ಲೀಸ್, ನೋಡ್ಬೇಕು, ಚೆಕ್ ಹೊಡಿಬೇಡಿ ಮಾಡಬೇಕು. ಸರ್. ತೋರ್ಸೋ. ಹೊಡಿಬೇಡಿ ನಿಲ್ಲು. ಬಟ್ಟೆ ಇದೆ ಬಿಚ್ಚು. ಸರ್. ಕೆಳಗಿಡು. ಇಲ್ಲ, ಬಿಚ್ಚು. ತೋಳಿ ಸರ್, ಬ್ಯಾಗ್ ಏಯ್, ಏ ಇಡು ಕೆಳಗಡೆ. ತೋಳಿ ಏ ಸರ್. ನಿಲ್ಲು ನಿಲ್ಲು ನಿಲ್ಲು. ಓಡಬೇಡ. ಏ ಓಡೋದ ಬಡ್ಡಿ ಮಗ. ಇಲ್ಲ ಅಂದ್ರೆ ಇವರಿಂದ ಬೆನ್ ಹತ್ಲಿಕ್ಕೆ ನಾವೇನೆ PT ಉಷಾನಾ, ಇಲ್ಲ ಅಂದ್ರೆ ಫುಟ್ಬಾಲ್ ಪ್ಲೇಯರಾ? ಏಯ್ ಚಲೋ ಆಯ್ತು ಬಿಡು. ಬ್ಯಾಗ್ ಬಿಟ್ಟು ಹೋಗಿ ಚಲೋ ಮಾಡಿದ್ರು. ಹಾ, ಎಲ್ಲ ರೊಕ್ಕ ಆಗಿದೆ ಜಾನ್. ಹೌದಾ ರಾಜು? ಏ ಮಜಾ ಮಾಡ ನಡೆ ಜಾನ್, ನಡೆ. ಸರ್, ಆಮೇಲೆ ಫೋನ್ ಮಾಡ್ತೀನಿ. ಮುಖ್ಯವಾದ ಕೆಲಸ ಇದೆ. 8 ಗಂಟೆಗೆ ಫೋನ್ ಮಾಡ್ತೀನಿ. ಆಯ್ತಪ್ಪ, ಸರಿ. ಮಾಡ್ತೀನಿ ತಡಿ. ಸರ್, ವಕೀಲ್ರಾ? ಶಿವಾನಂದ ಮಡ್ಡನ್ನವರು ಹುಬ್ಳಿ ಅಲ್ವಾ? ಹೌದು. ಆ ಕಿಲಾಡಿ ರಾಜು ಅದಾರಲ್ವಾ, ಅವನ ಮೇಲೆ ಕಂಪ್ಲೇಂಟ್ ಯಾರು ತಗೋತಾ ಇಲ್ಲ ಸರ್. ಅದಕ್ಕೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಪ್ಲೀಸ್. ಅವನು ಭಾಳ ಇದೆ ಸರ್. ಏನಾಯ್ತು? ನನ್ನ ಮಗಳ ಮೇಲೆ ಕಣ್ಣು ಹಾಕ್ಯಾನ್ರಿ.
ಹೌದಾ? ಹ್ಞೂ, ಬರೋ ತಿಂಗಳ ಮದುವೆ ಇಟ್ಕೊಂಡವ್ರಿ ಸರ. ಸರಿ ಸರಿ. ಸರ್ ಆಲ್ರೆಡಿ ತುಂಬಾ ಕಾಲು ಮಿಂಚಿ ಹೋಗಿದೆ. ಅದಕ್ಕೆ ನಾಳೆ ನನ್ನ ಮಗಳಿಗೆ ಏನಾರಾದರೆ ನಾನೇ ಹೊಣೆಗಾರ ಆಗ್ತೀನಿ ಸರ್. ಪ್ಲೀಸ್ ದಯವಿಟ್ಟು ಕೇಸ್ ತಗೊಳ್ಳಿ ಸರ್. ನಿಮ್ಮ ಮೇಲೆ ತುಂಬಾ ವಿಶ್ವಾಸ ಇಟ್ಟಿದ್ದೀನಿ. ನಾನು ನಿಮ್ಮನ್ನೇ ನಂಬಿದ್ದೀನಿ. ಯಾಕಂದರೆ ಈ ಕೇಸಿಗೆ ನೀವೇ ಸರಿಯಾದ ವಕೀಲರಂತ ನಾ ತಿಳ್ಕೊಂಡಿದ್ದೀನಿ. ಅದಕ್ಕೆ ನನ್ನ ಕೆಲಸ ಬೇಗ ಮುಗಿಸ್ಕೊಡಿ. ಏನಿದೆಯಮ್ಮ ಅವನ ಹತ್ರ? ಹಣ, ಆಸ್ತಿ ಹೇಗಮ್ಮ ಚೆನ್ನಾಗಿ ನೋಡ್ಕೊತಾನ ಅವನು? ಅಪ್ಪ, ನಾವ್ ಇಬ್ರು ಒಬ್ರನ್ನೊಬ್ರು ಪ್ರೀತಿ ಮಾಡ್ತಿದೀವಿ, ಮದ್ವೆ ಕೂಡ ಆಗ್ತಿದೀವಿ. ಅದ್ರಲ್ಲಿ ಏನ್ ತಪ್ಪಿದೆ? ಪ್ರೀತಿ, ನಾವು ನಿಮ್ ತಾಯಿ ಹುಟ್ಟಿದಾಗಿನಿಂದ ಪ್ರೀತಿ ಮಾಡ್ತೀವಿ. ಕೊನೆ ಪಕ್ಷ ನಮ್ ಮರ್ಯಾದೆನ ಉಳಿಸಮ್ಮ. ಜನಗಳು ಏನಂತಾರೆ? ಜನಗಳ ಮಾತ್ ನಮ್ಗ್ ಬೇಡ ಅಪ್ಪ. ಅಷ್ಟು ದುಡ್ಡು, ಹಣ, ಆಸ್ತಿ ಇದರಿಂದ ನಮ್ಗ್ ಖುಷಿ ಸಿಗಲ್ಲ. ಅನೀಶ್ ತುಂಬಾ ಒಳ್ಳೆ ಹುಡ್ಗ, ಒಳ್ಳೆ ಮನೆತನ, ಮೇಲಾಗಿ ತುಂಬಾ ಓದ್ಕೊಂಡಿದ್ದಾನೆ. ಎಲ್ಲಕ್ಕಿಂತ ಮೀರಿ ನನ್ನ ಪ್ರೀತಿ ಮಾಡ್ತಿದ್ದಾನೆ. ಎಷ್ಟು ಸ್ವಾರ್ಥಿಗಳಲ್ವಾ ನೀವು ಪ್ರೇಮಿಗಳು. ಯಾವತ್ತು ನಿಮ್ಮ ಖುಷಿ ಬಗ್ಗೆನೇ ಯೋಚನೆ ಮಾಡ್ತೀರಾ. ನಾವು ತಂದೆ ತಾಯಿಗಳು ಹುಟ್ಟಿದಾಗಿನಿಂದ ನಮ್ಮ ಮಕ್ಕಳ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಮಾಡ್ತಾ ನಮ್ಮ ಇಡೀ ಜೀವನಾನೇ ಸವಿಸ್ತೇವೆ. ಪ್ರತಿಯೊಂದು ಮನೆಯಲ್ಲಿ ಮಗಳು ಹುಟ್ಟಿದಾಗ ತಾಯಿಗಿಂತ ಜಾಸ್ತಿ ತಂದೆನೇ ಖುಷಿ ಪಡೋದು. ಮನೆ ಬೆಳಗು ಮಹಾಲಕ್ಷ್ಮಿ ಹುಟ್ಟಿದ್ಲು ಮದುವೆ ಅಂತ ಬಂದಾಗ ತಂದೆನೇ ದೂರ ಮಾಡೋದು. ಆಯ್ತಮ್ಮ, ಮಾಡ್ಕೊಳ್ಳಿ. ನಿನಗೆ ಯಾರು ತಿಳಿಯುತ್ತೋ ಅವ್ರನ್ನೇ ಮದುವೆ ಮಾಡ್ಕೊಮ್ಮ. ಹಾಗೆ ಹೇಳ್ಬೇಡಿ ಅಪ್ಪ. ನಿಮ್ಗೆ ಗೊತ್ತಲ್ಲ ನಾನು ನಿಮ್ನ ಎಷ್ಟೊಂದು ಪ್ರೀತಿ ಮಾಡ್ತೀನಿ ಅಂತ. ಇಲ್ಲಮ್ಮ, ಇಲ್ಲ. ನೀನು ನಮ್ಮನ್ನ ಪ್ರೀತಿ ಮಾಡ್ತಾ ಇಲ್ಲ, ಆ ಅನಿಶನನ್ನ ಪ್ರೀತಿ ಮಾಡ್ತಾ ಇದೀಯಾ. ಹೋಗಮ್ಮ, ಹೋಗು. ಹಾಯ್, ಹೇಗಿದೆಯಾ? ಆರಾಮಿದ್ದೀನಿ. ಒಂದು ಕೋಲ್ಡ್ ಡ್ರಿಂಕ್ಸ್ ಕೊಡ್ರಿ. ಹಾ ಹಾ ಕೊಡ್ತೀನಿ. ನೀನೇನು ತಗೊಂತೀಯಾ? ಸರ್ಫ್ ಎಕ್ಸೆಲ್ ಕೊಡಿಸ್ಬಿಡು. ಸರ್ಫ್ ಎಕ್ಸೆಲ್ ಯಾಕೋ? ಬಟ್ಟೆ ತೊಳೆಯೋಕೆ ಮಾರೆ. ನಾವು ಬಟ್ಟೆ ತೊಳಗೆ ಬಂದೀವ. ಮತ್ತೆ ಬಟ್ಟೆ ತೊಳಿಬೇಕಲ್ಲ. ಕೊಡಿ. ನಿಮ್ಮಪ್ಪ ಕಾಣ್ತಾ ಇಲ್ಲಲ್ಲ. ಅವ್ರಿಗೆ ಆರಾಮಿಲ್ಲ, ಮನೇಲಿದ್ದಾರೆ. ಆರಾಮಿಲ್ಲಂತೆ. ಆರಾಮಿಲ್ಲಂತ. ನಿಮಗೆ ಏನಾದರೂ ಸಹಾಯ ಬೇಕಿದ್ರೆ ಹೇಳಿ. ಸರಿ ಆಯ್ತು, ನಾ ಹೇಳ್ತೀನಿ. ನಾಚ್ಕೋಬಿಡಿ. ಕಣ್ ಕಾಣಿಸಲ್ವೇನೋ? ಅಲ್ಲಿ ಹೋಗ್ತಾ ಇದ್ದಾನೆ, ಹಿಡಿಯೋಣ ಬಾ. ನನ್ನಿಂದ ಯಾರಿಲ್ಲ. ನನ್ನೇ ನೋಡ್ತಾಳೆ. ಹಾಳಾದವಳು ನನ್ನನ್ನೇ ನೋಡ್ತಾ ಇದ್ದಾಳೆ. ಇಷ್ಟು ವರ್ಷದ ಮೇಲೆ ಒಂದು ಹುಡುಗಿ ಕರಿತಾವಳಂದ್ರೆ ನೋಡೇ ಬಿಡೋಣ. ಇಲ್ಲಿ ಜನ ನೋಡ್ತಾರೆ. ಅಲ್ಲಿ ಹೋಗೋಣ ಬಾ. ಗಾಡಿ ತಗೊಂಬಾರೋ ಅಂದ್ರೆ ಹುಡುಗಿ ಅಂತ ತಿಳ್ಕ ನನ್ ಕರ್ಕೊಂಬಂದಿ. ನಡಿ ಹೋಗೋಣ. ಜಾನ್, ಮುಂದ್ಗಡೆಯಿಂದ ಎಡಕ್ಕೆ ತಗೋ, ಬಲಕ್ಕೆ ಹೋಗ್ಬೇಡ, ಅವ್ರು ಇದಾರಲ್ಲಿ.
ಅಪ್ಪಾಜಿ, ಪೂಜೆಗೆ ವೇಳೆ ಆಯಿತು, ಜನರು ಬರ್ತಾರೆ, ಬಟ್ಟೆ ಬದಲಾಯಿಸಿ. ಮಗಳೇ, ಇದೇ ಸರಿ ಇದೆ ಬಿಡಮ್ಮ. ಅಯ್ಯೋ ಅಪ್ಪಾಜಿ, ಬೇಡ ಅಪ್ಪಾಜಿ, ಬೇರೆ ಬಟ್ಟೆ ಹಾಕ್ಕೊಳ್ಳಿ. ಆಯ್ತು ಬಿಡಮ್ಮ, ಆಯ್ತು ಆಯ್ತು. ಹಾಂ, ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ಕಾನಾನ್ ಮದುವೆಯಲ್ಲಿ ಕೊರತೆಯ ಕಂಡ ನೀನು, ಮಗನಲ್ಲಿ ಬೇಡಿ ನಿಂತ ಕರುಣೆಯ ಕಣ್ಮಣಿಯೇ, ಮಾತೆ ನಿನ್ ಪ್ರಾರ್ಥನೆ ಕೇಳಿ ಅದ್ಭುತವ ಮಾಡಿದರೇಸು, ಮಾತೆ ನಿನ್ ಪ್ರಾರ್ಥನೆ ಕೇಳಿ ಅದ್ಭುತವ ಮಾಡಿದರೇಸು. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ನಿತ್ಯ ಸಹಾಯ ಮಾತೆ, ಪ್ರಭು ಕ್ರಿಸ್ತರ ನಲ್ಮೆಯ ದಾತೆ, ನಿನ್ನ ಮಕ್ಕಳು ನಾವು ತಾಯೇ, ನಮಗಾಗಿ ಪ್ರಾರ್ಥಿಸುತ್ತಾಯೇ. ಹಾ, ಎಲ್ಲ ನಂದು, ಎಲ್ಲ ನಂದು. ಹಾಕೋ ದುಡ್ಡು ಹಾಕೋ. ತಗೋರು, ಉಂಗುರ ತಗೋರು, ತಗೊಳ್ರಿ, ಇದನ್ನು ತಗೊಳ್ರು, ತಡೀರು ಒಂದು ನಿಮಿಷ, ಇದನ್ನು ತಗೋರು, ತಗೊಳ್ರು, ಈ ಬಂಗಾರ ಚೈನ್ ಹಚ್ಚಿರು, ತಗೊಳ್ರು, ಹಚ್ಚ್ರಿ ಹಚ್ಚ್ರಿ, ತಗೋ, ವಾಚ್ ಬೇಕಾ ಹಚ್ಚ್ರಿ, ಹೆದ್ರಲ್ಲ ತಗೊಳ್ಳಿ, ಹಚ್ಚಿರು ನೋಡ್ರು, ಹಚ್ಚ್ರಿ ಹಚ್ಚ್ರಿ ಹಚ್ಚ್ರಿ. ನಾನು ಫಾಲೋ ಮಾಡ್ಕೊಡ್ತೀನಿ ಬಿಡ. ಸುಮ್ಮಿರೋ, ಎಲ್ಲ ನನ್ನ ಕಡೆ ಬರಲಿಲ್ಲ. ಬಿಡ್ರು, ಇದು ನಮ್ಮ ಬಾಸಿಂದು, ಬಿಡ್ರು, ನಮ್ಮ ಬಾಸಿಂದ ಬಿಡ್ರು, ಇದಕ್ಕೆ ಕೈ ಹಾಕ್ಬೇಡ್ರು. ಇಲ್ಲ ಸುಮ್ಮಿರಿ ಮಗ, ಇಂತ ತಗೊಂಡ್ರಿ ಆಟ ನಂದೇ ಆಗ್ಬೇಕು, ತಗೊಂಡ್ರಿ ಹಚ್ಚ್ರಿ. ಸುಮ್ಮಿರೋ, ನಾನು ಹಾಕ್ತೇನೆ, ಕ್ಯಾಟ್ ಹಾಕ್ತೇನೆ ನಾನು. ನಂದೇ ಹಾಕ್ರು, ಆಟ ಇದು ನಂದೇ ಆಗ್ಬೇಕು, ಹಾಕ್ರಿ, ಹಾಕಿ ಕಾಡ್ ಹಾಕ್ರು. ಸುಟ್ಕೇಸಲ್ಲಿ ಇರೋದಿಲ್ಲ ಹಚ್ತೀನಿ, ಹಾಕ್ರು, ಮುಂದೆ ಏನಾಗುತ್ತೆ ಆಗಲಿ, ಈ ಆಟ ನಂದೇ ಆಗ್ಬೇಕು. ನಾನು ಹಾಕ್ತೇನೆ, ಎಲ್ಲ ನಾನು ಹಾಕ್ತೇನೆ, ತಡೆ.
ಬೆತ್ತ ಬೆತ್ತು ನಂದೆಲ್ಲ ಕೇಳು ಅಂತ ಕೆಲಸ ಮಾಡ್ಕೊಂಡ್ಬಿಟ್ನು ನನ್ನ ಭಿಕ್ಷುಕ ಮಾಡ್ಬಿಟ್ಟಿವಲ್ಲೋ, ನಿಂದೆಲ್ಲ ಕಿತ್ಕೊಂಡಿವಲ್ಲೋ. ಈ ದಿನಕ್ಕಾಗಿ ನೀವು ಎಷ್ಟು ದಿವಸ ಕಾಯ್ತಿದೀವಲ್ಲೋ, ನಿನ್ ಭಿಕ್ಷುಕನ ಮಾಡ್ಬಿಟ್ಟಿವಲ್ಲೋ. ನೀನ್ ತಟ್ಟೆ ಹಿಡ್ಕೊಂಡು ಅಮ್ಮ ತಾಯಿ ಅಂತ ಹೋಗ್ತಾ ಇರೋಕಷ್ಟೇ. ಹಲೋ ಸರ್, ನಿಮ್ಗೇನು ಹೇಳ್ಬೇಕು ಸರ್? ರಾಜು ನಮಗೆ ಮೋಸ ಮಾಡ್ದ. ಏನೋ ರಾಜ ನಮ್ಗೆ ಮೋಸ ಮಾಡಿದ್ನ? ಬದ್ಮಾಶ್, ಅವನೆಲ್ಲೇ ಇರ್ಲಿ ಹಿಡ್ಕೊಂಬನ್ನಿ. ಓಕೆ ಸರ್. ಆ ಮೋಸಗಾರನನ್ನು ಅವನೆಲ್ಲೇ ಇದ್ರು ಜೀವಂತವಾಗಿ ಹಿಡ್ಕೊಂಬನ್ನಿ. ಹೋಗಿ. ಯಾ 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 ಆ. ನೀನು ಬಾಸ್ ಯಾರಂತ ಹೇಳು, ಬಾಸ್ ಯಾರಂತ ಹೇಳು. ಇದುವರೆಗೂ ನೋಡೇ ಇಲ್ಲ. ನಾನು ನಿರಪರಾಧಿ, ನನಗೆ ಬಿಟ್ಟು ಬಿಡಿ. ಯಾರಂತ ಗೊತ್ತಿಲ್ಲ ನನಗೆ. ಆ ಬಾಸನ್ನು ನಾನು ಇದುವರೆಗೂ ನೋಡೇ ಇಲ್ಲ. ನಾನು ನಿರಪರಾಧಿ, ನನಗೆ ಬಿಟ್ಟು ಬಿಡಿ. ಏನೇನು ಲಪಡ ಮಾಡಿದ್ಯಾ? ನನಗೆ ಡೆಲ್ಲಿ, ಬಾಂಬೆ, ಪೂನಾ ಅಂತ ಕರ್ಕೊಂಡೋಗಿ ನನ್ನ ಕೈಯಿಂದ ದೊಡ್ಡ ದೊಡ್ಡ ಸ್ಮಗ್ಲಿಂಗ್ ಕೆಲಸ ಮಾಡಿಸ್ಕೊಂಡಿದ್ದಾರ ಅವರು. ಇದರಲ್ಲಿ ನಂದೇನು ತಪ್ಪಿಲ್ಲ. ಇಲ್ಲ ಅಂದ್ರೆ ಏರೋಪ್ಲೇನ್ ಹತ್ತಿಸ್ತೀನಿ, ಚರ್ಮ ಚರ್ಮ ಸುಳಿದ್ ಬಿಡ್ತೀನಿ. ಅವರೇ ಮೇನ್ ಇದರಲ್ಲಿ, ನಂದೇನು ತಪ್ಪಿಲ್ಲ. ಬಿಟ್ಬಿಡಿ ನನಗೆ. ಹೌದು ಹೌದು, ನನಗೆ ಗೊತ್ತಿದೆ. ಹೇಳ್ತೇನೆ. ಆಯ್ತು ಸರ್, ನೀವು ಹೇಳಿದ್ರಂತ ಅವ್ರು ಬಿಡುಗಡೆ ಮಾಡ್ತಾ ಇದ್ದೀನಿ. ಇದು ನನ್ನ ಮುಖಾಂತರ ಹೇಳ್ತಾ ಇದ್ದೀನಿ. ಇನ್ನು ಮುಂದೆ ಈ ಥರ ಕೆಟ್ಟ ಕೆಲಸ ಮಾಡಬೇಡಂತ ಹೇಳಿ ನಾನು ಅವನಿಗೆ ಹೇಳ್ತೀನಿ. ಇದೊಂದು ಸರಿ ಬಿಟ್ಬಿಡಿ ಸಾಕು. ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಹತ್ರ ಎಲ್ಲ ಮಾತಾಡಿದ್ದೀನಿ. ಅವರು ನನ್ನ ಮಾತು ಕೇಳ್ಕೊಂಡು ಬಿಡುಗಡೆ ಮಾಡಿದ್ದಾರೆ. ಮತ್ತೊಂದು ಸಾರಿ ಈ ಥರ ತಪ್ಪುಗಳು ಮಾಡಬೇಡ. ಹೋಗು. ಆಯ್ತು ಸರ್. ಈ ಅಡ್ರೆಸ್ ಯಾರಿಗೆ ಕೇಳ್ಬೇಕು? ಹೋಯ್, ಈ ಅಡ್ರೆಸ್ ಎಲ್ಲಿ ಬರುತ್ತೆ ಹೇಳು? ಏಕೆ ಕಂದ? ಯಾಕಂದ್ರೆ ನಾನು ಭಿಕಾರಿ ಆಗಿದ್ದೀನಿ. ಕೆಲಸ ಬೇಕು, ಕೊಡಿಸ್ತಿ? ಬೇಕಾ? ನಾನು ಕೊಡಿಸ್ತೀನಿ. ಹೌದು. ನೋಡು, ಅಲ್ಲಿ ಹೋಗು, ನನ್ನ ಹೆಸರು ಹೇಳು, ನಿನಗೆ ಕೆಲಸ ಕೊಡ್ತಾರೆ. ನಿನ್ನ ಹೆಸರು ನನಗೇನು ಗೊತ್ತು? ಫಾದರ್ ಹೇಳಿದಾರಂತೇಳಿ ನಿನಗೆ ಕೆಲಸ ಸಿಗುತ್ತೆ. ನೀನು ಇಲ್ಲೇ ನಿಂತ್ಕೊಂಡು ಕತೆ ಹೇಳ್ತಿದ್ಯಾ? ಕೊಡು. ದೇವರು ನಿನ್ನನ್ನು ಆಶೀರ್ವದಿಸಲಿ ಕಂದ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ. ಬಾ ಯೇಸುವಲ್ಲಿ ಬಾ, ನಿನ್ನ ಹೃದಯವ ಯೇಸುವಿಗೆ ತಾ, ನಿನ್ನ ಕಾಯುವ ಕುರುಬನವ. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗೇನು ಕೊಂಡೋಗುವೆ ನೀನು. ಹುಟ್ಟಿದಾಗ ಏನು ಹೊತ್ತು ತಂದೆ, ಸತ್ತಾಗೇನು ಕೊಂಡೋಗುವೆ ನೀನು. ಎಲ್ಲಿಂದ ನೀ ಬಂದೆ ಈ ಜಗಕ್ಕೆ, ಎಲ್ಲಿಗೋಗಬೇಕು ನಿನಗೆ ಗೊತ್ತೇ? ಎಲ್ಲಿಂದ ನೀ ಬಂದೆ ಈ ಜಗಕ್ಕೆ, ಎಲ್ಲಿಗೋಗಬೇಕು ನಿನಗೆ ಗೊತ್ತೇ? ಬಾ
ಯೇಸುವಲ್ಲಿ ಬಾ ನಿನ್ನ ಹೃದಯವ ಯೇಸುವಿಗೆ ತಾ ನಿನ್ನ ಕಾಯುವ ಕುರುಬನವಾ ಪ್ರೇಮಕ್ಕಾಗಿ ಅಲೆದು ಸೋತೆ ನೀನು ನಂಬಿದವರ ಪ್ರೇಮವೆಲ್ಲ ಸುಳ್ಳು ಪ್ರೇಮಕ್ಕಾಗಿ ಅಲೆದು ಸೋತೆ ನೀನು ನಂಬಿದವರ ಪ್ರೇಮವೆಲ್ಲ ಸುಳ್ಳು ಜೀವ ಕೊಟ್ಟ ಪ್ರೇಮ ಉಂಟು ನೋಡು ಶಿಲುಬೆ ಮರಣ ಸತ್ಯ ಪ್ರೇಮ ಕಾಣು ಓ ಜೀವ ಕೊಟ್ಟ ಪ್ರೇಮ ಉಂಟು ನೋಡು ಶಿಲುಬೆ ಮರಣ ಸತ್ಯ ಪ್ರೇಮ ಕಾಣು ಬಾ ಯೇಸುವಲ್ಲಿ ಬಾ ನಿನ್ನ ಹೃದಯವ ಯೇಸುವಿಗೆ ತಾ ನಿನ್ನ ಕಾಯುವ ಕುರುಬನವಾ ಹಣದ ಹಿಂದೆ ಓಡಿದ್ದು ನೀ ಸಾಕು ಮರಣ ಬರಲು ಹಣವದೆಲ್ಲ ಧೂಳು ಹಣದ ಹಿಂದೆ ಓಡಿದ್ದು ನೀ ಸಾಕು ಮರಣ ಬರಲು ಹಣವದೆಲ್ಲ ಧೂಳು ಯೇಸುವಿನ ಹಿಂದೆ ಬೇಗ ಓಡು ನಿತ್ಯ ಜೀವ ದಕ್ಕುತ್ತಾಗ ನೋಡು ಯೇಸುವಿನ ಹಿಂದೆ ಬೇಗ ಓಡು ನಿತ್ಯ ಜೀವ ದಕ್ಕುತ್ತಾಗ ನೋಡು ಬಾ ಯೇಸುವಲ್ಲಿ ಬಾ ನಿನ್ನ ಹೃದಯವ ಯೇಸುವಿಗೆ ತಾ ನಿನ್ನ ಕಾಯುವ ಕುರುಬನವಾ ನಾನು ಎಂಬ ಅಹಂಕಾರ ಸಾಕು 6 ಅಡಿ ಮಣ್ಣು ಕೊನೆಗೆ ನೋಡು ನಾನು ಎಂಬ ಅಹಂಕಾರ ಸಾಕು 6 ಅಡಿ ಮಣ್ಣು ಕೊನೆಗೆ ನೋಡು ಸ್ಥಾನಮಾನ ಸ್ಥಿರವಲ್ಲ ನೋಡು ದೀನರಲ್ಲಿ ಯೇಸುವನ್ನು ಕಾಣು ಓ ಸ್ಥಾನಮಾನ ಸ್ಥಿರವಲ್ಲ ನೋಡು ದೀನರಲ್ಲಿ ಯೇಸುವನ್ನು ಕಾಣು ಬಾ ಯೇಸುವಲ್ಲಿ ಬಾ ನಿನ್ನ ಹೃದಯವ ಯೇಸುವಿಗೆ ತಾ ನಿನ್ನ ಕಾಯುವ ಕುರುಬನವಾ ಬಾ ಯೇಸುವಲ್ಲಿ ಬಾ ನಿನ್ನ ಹೃದಯವ ಯೇಸುವಿಗೆ ತಾ ನಿನ್ನ ಕಾಯುವ ಕುರುಬನವಾ ಓ ನಿನಗೂ ರೋಗ ಬಂದಿದೆಯಾ ನೀನು ಸಿಗಿರೋದು ಡೌಟು ನಾನು ಬದುಕೋದು ಡಬಲ್ ಡೌಟು ಇರಲಿ ಆ ರಾಜಕಾರಣಿ ವ್ಯಕ್ತಿ ನನ್ನನ್ನು ರಿಲೀಸ್ ಮಾಡ್ದ ಪೊಲೀಸರ ಕೈಯಿಂದ ಅಂತೇಳಿ ನಾನು ಹೊರಗೆ ಬಂದೆ ಇನ್ಮೇಲೆ ಏನಿಲ್ಲ ಜೀವನದಲ್ಲಿ ಕುಡ್ದು ತಿಂದು ಸಾಯದ ಮೇಲೆ ಸಾಯದ ಮೇಲೆ ಏತಮ್ಮ ಏನ್ ತಿಂತ ಇದೀಯಾ ಏನು ಹೋಗ್ರೆ ಇಲ್ಲಿಂದ ಏತಮ್ಮ ಇದೆಲ್ಲ ಯಾಕೆ ಹೋಗ್ರಿ ಇಲ್ಲಿಂದ ತಲೆ ತಿನ್ಬೇಡ್ರಿ ನೋಡು ನೀನ್ ಮಾಡ್ತಾ ಇರೋದು ಜೀವನ ಸರಿ ಕಾಣಿಸ್ತಿಲ್ಲ ಯೇಸು ನಿನ್ನ ಬಾ ಅಂತಿದ್ದಾರೆ ಯೇಸು ನಿನ್ನ ಪ್ರೀತಿಸ್ತಾರೆ ಯೇಸುವಿನ ವಾಕ್ಯಕ್ಕೆ ಕಿವಿ ಕೊಡು ಅವ್ರು ನಿನ್ನ ಕತ್ತಲದ ಜೀವನ ತೆಗೆದು ಬೆಳಕಿನ ಜೀವನ ರೂಪಿಸ್ತಾರೆ ಏಸು ಏಸು ಅಂತ ತಲೆ ಬಿಸಿ ಮಾಡಬೇಡ ಹೋಗಿಲ್ಲಿಂದ ಏಸು ಯಾರದು ಏಸು ಕರಿ ನನ್ನ ಮುಂದೆ ನಾನು ಯಾರು ನಾನು ಸಿಟ್ಟಿನಂತ ತೋರಿಸ್ತೇನೆ
ಸುಮ್ಮನೆ ಏನೇನು ಹೇಳಿ ನನ್ನ ತಲೆ ಕೆಡಿಸ್ಬೇಡ. ನಾನು ಮೊದಲೇ ಸರಿ ಇಲ್ಲ. ಹೋಗೋ ದಡ್ಡ. Lord Jesus, you are the God, you are the Lord, you are the Creator. Lord, you only created this man. Lord, send your mighty blessing, Lord. Redeem this man. Lord, send your power, Lord, send your power. Lord, you are the God, Jesus. I beg you, Lord. I command in the name of Jesus, get lost from this body, all sickness. Get lost from this body, all bad things, in the mighty name of Jesus. Forgive him, Lord. I commanding in the name of Jesus, get lost from this body. Name of the Father and the Son and the Holy Spirit. Amen, amen, amen. God bless you, my dear. God bless you. ಏನ ನಾನು ನಿನಗೆ ಕನ್ನಡದಾಗ ಬೈದ್ರೆ ನೀನು ನನಗೆ ಇಂಗ್ಲೀಷಲ್ಲಿ ಬೈದು ಹೋಗ್ತೀಯ. ಏನಾದರೂ ಅರ್ಥ ಆಗಿದ್ರೆ ನಿನಗೆ ಒಂದು ಗತಿ ಕಾಣಿಸ್ತಾ ಇದ್ದೆ. ಇಂಗ್ಲೀಷಲ್ಲಿ ಬೈದು ಮೂಡೆ ಆಫ್ ಮಾಡ್ದ. ನೋಡಪ್ಪ, ನಿನಗೆ ದೊಡ್ಡ ರೋಗ ಇದೆ. ನೀನು ಮತ್ತೆ ಸರಾಯಿ ಕುಡಿದ್ರೆ ಸತ್ತೇ ಹೋಗ್ತೀಯ. ಎಲ್ಲಿ ಹೋಯ್ತು ನಿನ್ನ ದೊಡ್ಡ ಸ್ಥಾನ? ನಾನು ಅಂತ ತುಂಬಾ ಮೆರೆದೆ ಅಲ್ಲ. ಎಲ್ಲಿ ನಿನ್ನ ಗೆಳೆಯರು? ನಿನ್ನವರೇ ನಿನ್ನ ಮೋಸ ಮಾಡಿ ದೂರ ಮಾಡಿದ್ರು. ನಿನ್ನ ಸಹಾಯಕ್ಕೆ ಯಾರಾದ್ರೂ ಬಂದ್ರಾ? ಈಗ ನಿನಗೆ ಸಾವೇ ಗತಿ. ಎಲ್ಲಿಂದ ಬಂದಿದ್ಯಾ ಗೊತ್ತಾ ನಿನಗೆ? ಈ ಭೂಲೋಕಕ್ಕೆ ವಾಪಸ್ ಎಲ್ಲಿ ಹೋಗಬೇಕು ಅಂತ ಗೊತ್ತಾ? ಗುಟ್ಕಾ, ಧೂಮಪಾನ, ಮದ್ಯಪಾನ, ಕ್ಲಬ್ ಡ್ಯಾನ್ಸ್, ಅವಾಗ ತುಂಬಾ ಮೋಜು ಮಸ್ತಿ ಮಾಡಿದೆ. ಈಗ ನರಕನೋ ಸ್ವರ್ಗನೋ ಆ ದೇವರಿಗೆ ಬಿಟ್ಟಿದ್ದು. ನನ್ನ ವೇದನೆ ಯಾರಿಗೂ ಬೇಡ, ಏಕಾಂಗಿ ನನ್ನ ಬದುಕು ಬಾಳೆ ಅರ್ಥ ಶೂನ್ಯ, ಯಾರಿಗೂ ನಾನು ಬೇಡ. ನನ್ನ ಹೃದಯ ಯಾರಿಗೂ ಬೇಡ, ನನ್ನ ವೇದನೆ ಯಾರಿಗೂ ಬೇಡ, ಏಕಾಂಗಿ ನನ್ನ ಬದುಕು ಬಾಳೆ ಅರ್ಥ ಶೂನ್ಯ, ಯಾರಿಗೂ ನಾನು ಬೇಡ. ಮೇಲೆ ಮೇಲೆ ಸೋಲೆ ಸೋಲು
ಆದರೆ ನಾನು ನಿನ್ನಲ್ಲಿ ನನ್ನ ಶಕ್ತಿಯನ್ನು ತೋರಿಸಿ ನನ್ನ ಹೆಸರನ್ನು ಲೋಕದಲ್ಲೆಲ್ಲ ಪ್ರಸಿದ್ಧಪಡಿಸಬೇಕೆಂಬ ಉದ್ದೇಶದಿಂದಲೇ ನಿನ್ನನ್ನು ಸಾಯಿಸದೆ ಉಳಿಸಿದ್ದೇನೆ. ಇವರೇ ನೋಡು ಸಹೋದರನೇ, ಮಾನವರ ಪಾಪದ ಪರಿಹಾರಕ್ಕಾಗಿ ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಂಥ ಮಹಾನ್ ವ್ಯಕ್ತಿ. ಇವರನ್ನು ನಂಬುವ ಪ್ರತಿಯೊಬ್ಬರು ನಿತ್ಯ ಜೀವವನ್ನು ಪಡೆಯುವರು. ಕಳ್ಳರು, ಸುಳ್ಳರು, ಮೋಸಗಾರರು, ಕೊಲೆಗಾರರು ಇವರೆಲ್ಲ ತಮ್ಮ ಪಾಪಗಳನ್ನು ಒಪ್ಪಿಕೊಂಡು ದೇವರಿಗೆ ಶರಣಾಗಿ ನಿತ್ಯ ಬೆಳಕನ್ನು ಕಂಡಿದ್ದಾರೆ. ಯೇಸುವೆ, ಇವನ ಎಲ್ಲ ಪಾಪಗಳಿಂದ ಬಿಡುಗಡೆ ಮಾಡಿ ರೋಗಗಳಿಂದ ಗುಣಪಡಿಸು. ಓ ನನ್ನ ಯೇಸುವೆ, ದೇವರ ಪುತ್ರನೇ, ನಿನ್ನಿಂದ ಅಸಾಧ್ಯವಾದದ್ಯಾವುದಿಲ್ಲ, ನಿನ್ನಿಂದ ಎಲ್ಲವೂ ಸಾಧ್ಯ. ನಿನ್ನ ಹೆಸರಿಡಿದು ನಾನೇ ಕರೆದಿರುವೆ, ಹೆದರದಿರು ಮಗನೇ. ನನ್ನ ಪ್ರಾಣವ ನಿನಗಾಗಿ ನೀಡಿರುವೆ, ಚಿಂತಿಸದಿರು ಮಗಳೇ. ನಿನ್ನ ಹೆಸರಿಡಿದು ನಾನೇ ಕರೆದಿರುವೆ, ಹೆದರದಿರು ಮಗನೇ. ನನ್ನ ಪ್ರಾಣವ ನಿನಗಾಗಿ ನೀಡಿರುವೆ, ಚಿಂತಿಸದಿರು ಮಗಳೇ. ನಿನ್ನ ಸೃಷ್ಟಿಸಿದ ದೇವರು ನಾನೇ, ನಿನ್ನ ಜೊತೆಯಲ್ಲೇ ನಾನಿರುವೆನು. ನಿನ್ನ ಸೃಷ್ಟಿಸಿದ ದೇವರು ನಾನೇ, ನಿನ್ನ ಜೊತೆಯಲ್ಲೇ ನಾನಿರುವೆನು. ನಿನ್ನನ್ನು ಪ್ರೀತಿ ಮಾಡುತ್ತಿರುವೆನು, ನಿನ್ನನ್ನು ಪ್ರೀತಿ ಮಾಡುತ್ತಿರುವೆನು. ನಿನ್ನ ಹೆಸರಿಡಿದು ನಾನೇ ಕರೆದಿರುವೆ, ಹೆದರದಿರು ಮಗನೇ. ನನ್ನ ಪ್ರಾಣವ ನಿನಗಾಗಿ ನೀಡಿರುವೆ, ಚಿಂತಿಸದಿರು ಮಗಳೇ. ಅದ್ಭುತ ಮಾಡುವ ದೇವರು ನಾತಾನೆ, ನಿನ್ನಲ್ಲಿ ಮಹತ್ತಾದ ಕಾರ್ಯ ಮಾಡುವೆನು. ಮರಣವ ಗೆದ್ದಂತ ರಕ್ಷಕನು ನಾತಾನೆ, ನಿಂಜನರ ಮಧ್ಯದಲ್ಲೇ ಮೇಲೆತ್ತುವೆನು. ನಂಬು ನನ್ನ ನಡೆಸುವೆನು, ನಿನಗಾಗಿ ಮಾರ್ಗ ಮಾಡುವೆನು. ನಂಬು ನನ್ನ ನಡೆಸುವೆನು, ನಿನಗಾಗಿ ಮಾರ್ಗ ಮಾಡುವೆನು. ನಿನ್ನ ಹೆಸರಿಡಿದು ನಾನೇ ಕರೆದಿರುವೆ, ಹೆದರದಿರು ಮಗನೇ. ನನ್ನ ಪ್ರಾಣವ ನಿನಗಾಗಿ ನೀಡಿರುವೆ, ಚಿಂತಿಸದಿರು ಮಗಳೇ. ನಿನ್ನ ಸೃಷ್ಟಿಸಿದ ದೇವರು ನಾನೇ, ನಿನ್ನ ಜೊತೆಯಲ್ಲೇ ನಾನಿರುವೆನು. ನಿನ್ನ ಸೃಷ್ಟಿಸಿದ ದೇವರು ನಾನೇ, ನಿನ್ನ ಜೊತೆಯಲ್ಲೇ ನಾನಿರುವೆನು. ನಿನ್ನನ್ನು ಪ್ರೀತಿ ಮಾಡುತ್ತಿರುವೆನು, ನಿನ್ನನ್ನು ಪ್ರೀತಿ ಮಾಡುತ್ತಿರುವೆನು. ನಿನ್ನ ಹೆಸರಿಡಿದು ನಾನೇ ಕರೆದಿರುವೆ, ಹೆದರದಿರು ಮಗನೇ. ನನ್ನ ಪ್ರಾಣವ ನಿನಗಾಗಿ ನೀಡಿರುವೆ, ಚಿಂತಿಸ
ಮಗಳೇ. ನೋಡು ಸಹೋದರ, ನಾನು ನಿನಗೋಸ್ಕರ ಪ್ರಾರ್ಥನೆ ಮಾಡ್ತಿರ್ತೀನಿ. ದೇವರ ಮೇಲೆ ನಂಬಿಕೆ ಇಡು. ಈ ಎಲ್ಲ ಕೆಟ್ಟ ದುಷ್ಟ ಚಟಗಳನ್ನು ಬಿಟ್ಟು ಒಳ್ಳೆಯ ಮನುಷ್ಯನಾಗಿ ಬಾಳು. ನನಗೆ ಯಾರು ಈ ತರ ಒಳ್ಳೇದು ಕೆಟ್ಟದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಿಲ್ಲ. ನನಗೆ ಇನ್ನೊಂದು ಜನ್ಮ ನನಗೆ ಸೃಷ್ಟಿ ಮಾಡಿ ಕೊಟ್ಟಿದ್ದೀರಾ. ಜೀವನನೇ ಕತ್ಲಾಗಿ ಹೋಗಿತ್ತು ಎಂದು ಬೆಳಕು ತೋರಿಸಿದ್ದೀರಾ. ಯಾರಾದ್ರೂ ಯೇಸು ಅವ್ರ ಅಡ್ರೆಸ್ ಫೋನ್ ನಂಬರ್ ಕೊಡಿ, ಅವ್ರ ಹತ್ರ ಹೋಗ್ತೀನಿ. ದೇವರೇ, ಇವನನ್ನು ಆಶೀರ್ವದಿಸು. ಇವನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ನೆರವೇರಿಸು. ದೇವರೇ, ನಿನಗೆ ಸ್ತೋತ್ರ. ತಮ್ಮ, ಹೇ ತಮ್ಮ, ಹೇಳು. ತಗೋ, ನೀರು ಕುಡಿ. ತಗೋ ತಗೋ, ಕುಡಿ. ಹಂಗೆ ಕುಡಿ, ಕುಡಿ ಕುಡಿ, ಸ್ವಲ್ಪ ಕುಡಿ. ಹೇಳು. ನನ್ನ ಹೊಟ್ಟೆಲಿ ತುಂಬಾ ನೋಯ್ತಾ ಇದೆ. ಚಿಂತೆ ಮಾಡ್ಬೇಡ. ನಾ ಬದುಕ್ತೀನೋ ಇಲ್ಲೋ ಗೊತ್ತಿಲ್ಲ. ನನಗೆ ಮಶಾಣಕ್ಕೆ ತಗೊಂಡು ಸುಟ್ಟಾಕಿ. Jesus, save this man. Save this man. Heal this man, Lord. Heal, Lord. Heal, Lord. I bind all sickness in the mighty name of Jesus. I commanding in the name of Jesus. Get lost from this body. Get lost all sickness, all evil spirit in the mighty name of Jesus. Get lost in the mighty name of Jesus. Get lost. Thank you, Jesus. Thank you, Lord. Thank you, Jesus. You are the God. You are the Lord Jesus. Send your power. Thank you, Jesus. Power, power, Lord. Thank you for touching. Thank you for touching. Thank you for healing, Lord. In the name of the Father and the Son and the Holy Spirit. Baba, Baba, get up. Welcome to Divine Retreat Center. The world's largest Catholic retreat center is located on the lush banks of the river Chalakudi in the South Indian state of Kerala. Divine indeed it is, for here we have a foretaste of the beatific vision of heaven, where every tribe and tongue gather around the throne to praise and worship God, where God presents Himself to wipe away every tear and to transform mourning into celebration. Every week, the Divine Retreat Center receives over 8,000 people who come to attend a 5-day retreat, which is held in 7 different languages. ಇಲ್ಲಿ ಒಬ್ಬ ಸೋದರನಿಗೆ ಅದ್ಭುತವಾಗುವುದು ಕಾಣ್ತಾ ಇದೆ. ಯಾರದು? ಹೌದು, ನಾನೇ ಅದು. ನಾನು ದರ್ಶನ ಕಂಡಿದ್ದೀನಿ ಯೇಸು ಸ್ವಾಮಿದು. ಅವ್ರ ಮಹಿಮೆ ನಾನು ನೋಡಿದ್ದೇನೆ, ಅವ್ರ ಮಹಿಮೆ ಕಂಡಿದ್ದೇನೆ. ಅವರು ನನಗೆ ಆರೋಗ್ಯ ನೀಡಿದ್ದಾರೆ. ಅವರ ಬಗ್ಗೆ ನನಗೆ ಅರಿವಿದ್ದಿಲ್ಲ, ಗೊತ್ತಿದ್ದಿಲ್ಲ. ಈಗೆಲ್ಲ ನನಗೆ ಗೊತ್ತಾಗಿದೆ. ನನಗೆ ಚೆನ್ನಾಗಿ ಅನಿಸ್ತಾ ಇದೆ. ನನ್ನ ಹೊಟ್ಟೆಲಿ ಗಡ್ಡಿನೂ ಮಾಯ ಆಗಿದೆ. ನನಗೆ ಆರೋಗ್ಯ ಚೆನ್ನಾಗಿ ಅನಿಸ್ತಾ ಇದೆ. ಹಲ್ಲೆಲೂಯಾ, ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಸ್ತೋತ್ರ ಹಲ್ಲೆಲೂಯಾ. ದೇವರೇ ಸ್ತೋತ್ರ, ಯೇಸುವೆ ಸ್ತೋತ್ರ ಹಲ್ಲೆಲೂಯಾ. ಪವಿತ್ರಾತ್ಮರೇ ಸ್ತೋತ್ರ ಹಲ್ಲೆಲೂಯಾ. ಪಿತಾ ದೇವರೇ ಸ್ತೋತ್ರ ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಸ್ತೋತ್ರ ಯೇಸುವೆ, ಸ್ತೋತ್ರ ಯೇಸುವೆ, ವಂದನೆ ಯೇಸುವೆ, ಸ್ತೋತ್ರ ಹಲ್ಲೆಲೂಯಾ. ದೇವರೇ ಸ್ತೋತ್ರ, ಯೇಸುವೆ ಸ್ತೋತ್ರ ಹಲ್ಲೆಲೂಯಾ. ಪವಿತ್ರಾತ್ಮರೇ ಸ್ತೋತ್ರ ಹಲ್ಲೆಲೂಯಾ. ಪಿತಾ ದೇವರೇ ಸ್ತೋತ್ರ. ಪವಿತ್ರಾತ್ಮನ ವರವ ಕರುಣಿಸುವೋ ದೇವಾ, ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ಪವಿತ್ರಾತ್ಮನ ವರವ ಕರುಣಿಸುವೋ ದೇವಾ, ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು. ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು.
ಲೋಕಕ್ಕೆಲ್ಲ ನಿನ್ನ ವಚನವನು ಏಕದೇವರು ಯೇಸು ಎಂದು ಲೋಕಕ್ಕೆಲ್ಲ ನಿನ್ನ ವಚನವನು ಏಕದೇವರು ಯೇಸು ಎಂದು ಘೋಷಿಸಲು ಶಕ್ತಿ ನೀ ಕಳುಹಿಸು ಈ ಶಿಷ್ಯರು ನಿನ್ನ ಬೇಡುವೆವು ಘೋಷಿಸಲು ಶಕ್ತಿ ನೀ ಕಳುಹಿಸು ಈ ಶಿಷ್ಯರು ನಿನ್ನ ಬೇಡುವೆವು ಪವಿತ್ರಾತ್ಮನ ವರವ ಕರುಣಿಸುವೋ ದೇವಾ ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು ದೇವಾ ನಿನ್ನ ವರದಾನವನ್ನು ನೀಡಿ ಅನುಗ್ರಹಿಸು ಸ್ಮರಣೆ ನಮಗಾನಂದ ನಿನ್ನ ಸ್ತುತಿಸಲು ಪರಮಾನಂದ ನಿನ್ನ ಸ್ಮರಣೆ ನಮಗಾನಂದ ನಿನ್ನ ಸ್ತುತಿಸಲು ಪರಮಾನಂದ ಚೈತನ್ಯ ಬೇಕಿದೆ ನೀ ಕರುಣಿಸು ನಿನ್ನ ಮಕ್ಕಳು ನಾವು ಬೇಡುವೆವು ಚೈತನ್ಯ ಬೇಕಿದೆ ನೀ ಕರುಣಿಸು ನಿನ್ನ ಮಕ್ಕಳು ನಾವು ಬೇಡುವೆವು ಪವಿತ್ರಾತ್ಮನ ಏ ರಾಜು, ಎಷ್ಟು ವರ್ಷ ಆಯಿತು? ಎಲ್ಲಿ ಹೋಗಿದ್ದೆಪ್ಪ? ನಿನ್ನ ಸುದ್ದಿನೇ ಇಲ್ಲಲ್ಲೋ. ಬಾ ಕೂತ್ಕೋ, ಹೇಳ್ತೀನಿ. ನೀನು ಪರಿಚಯ ಮಾಡಿಕೊಟ್ಟಿದ್ದೆಲ್ಲ ಆ ಗ್ಯಾಂಗ್ನವರು ತುಂಬ ಕೆಟ್ಟವರು. ಅವ್ರ ಜೊತೆ ನಾನು ತಿರುಗಾಡಿ ತುಂಬ ಕೆಟ್ಟ ಕೆಲಸ ಮಾಡಿದೆ. ಈಗ ಆಗಬಾರ್ದಿತ್ತು. ಜೈಲಿಗೆ ಹೋದೆ. ಜೈಲಿಂದ ಬಂದ ಮೇಲೆ ಒಳ್ಳೆಯ ದಾರಿ ಹಿಡ್ದಿದ್ದೀನಿ. ಏ, ಈ ಒಳ್ಳೆಯ ರಸ್ತೆ ಯಾವುದಂತ ನನಗೊಂದು ಸ್ವಲ್ಪ ಹೇಳೋ. ನಮ್ಮೂರಾಗ ಎಲ್ಲ ರಸ್ತೆ ಹಾಳಾಗಿದ್ದಾವು. ನೀವು ಯಾವ ರಸ್ತೆ ಅಂತ ಹೇಳ್ತಾ ಇದೆಯಾ? ಹುಬ್ಳಿ ಧಾರವಾಡ? ನಾನು ಆ ರಸ್ತೆ ಬಗ್ಗೆ ಹೇಳ್ತಿಲ್ಲ ನಿನಗೆ. ನಾನು ಹೇಳ್ತಿರೋದು ನಿಯತ್ತಿನ ರಸ್ತೆ, ಒಳ್ಳೆ ರಸ್ತೆ, ತಿಳ್ಕೊ. ಆ ದೇವರ ರಸ್ತೆ ಬಗ್ಗೆ ಹೇಳ್ತಿರೋದು ನಾನು ನಿನಗೆ. ಅವಾಗಿಂದ ದೇವರ ರಸ್ತೆ ಬಗ್ಗೆ ಹೇಳ್ತಾ ಇದ್ದೀಯಾ? ಆಯಿತು, ಸರಿ. ನಾನು ಇವತ್ತಿಂದ ದೇವರ ರಸ್ತೆಯಲ್ಲಿ ನಡಿತೀನಿ. ದೇವರ ದಾರಿಯಲ್ಲಿ ನಾವು ನಡೆಯುವಾಗ ಬಿದ್ದರೆ? ನಾವು ಬಿದ್ದರೂ ಸಹ ಕೈ ಹಿಡಿಯವನೇ ದೇವರು. ಆಯಿತು. ನಾವು ಹಿಂಗೆ ಮಾತಾಡ್ಕೊಂಡು ಕುಂತ್ರೆ ಒಳ್ಳೆ ರಸ್ತೆ ಹಿಡಿದಿದೆ ಯಾವಾಗ? ಸರಿ, ನಡಿ ಹೋಗೋಣ. ಬಾ ಹೋಗೋಣ. ಹಲೋ ಸರ್, ರಾಜು ಎಲ್ಲಿದ್ದಾನಂತ ಗೊತ್ತಾಗಿದೆ ಸರ್. ಬಿಡಬೇಡಿ ಬಿಡಬೇಡಿ, ಅವನು ಎಲ್ಲಿದ್ರೂ ಅವನನ್ನು ಮುಗಿಸಾಕಿ ಆಮೇಲೆ ಕಾಲ್ ಮಾಡಿ. ಹಾವು ಅನ್ನಾಗ್ತಾನೋ, ಹಾವು ತೋರಿಸ್ತಾನೋ, ಮತ್ತೇನು ತೋರಿಸ್ತಾನೋ ಏನೋ ಇವನ. ಬಾ ರಾಜು, ಬಾ ಕೂತ್ಕೋ. ಹಾಯ್, ನಮಸ್ತೆ ನಮಸ್ತೆ. ಹೇಗಿದೆಯಪ್ಪ? ಥ್ಯಾಂಕ್ ಯು. ನನಗೆ ನೆನಪಿರಲಿಲ್ಲ. ನಂದು ಇವತ್ತು ಉಪವಾಸ, ಆದರೂ ನಾನು ಬಂದೆ. ದೇವರು ಇವಾಗ ನೆನಪು ಮಾಡ್ದ. ನೀವೆಲ್ಲ ತಗೊಳ್ಳಿ, ನಾನು ಆಮೇಲೆ ಸಿಗ್ತೀನಿ.
ನೀವು ತಗೊಳ್ಳಿ, ಪರವಾಗಿಲ್ಲ. ಜಾನ್, ನೀನು ತಗೋ, ನಿನಗೇನೇನು ಬೇಕೆಲ್ಲ ತಗೋ. ನೀವು ತಗೋರಿ, ನಾನು ಆಮೇಲೆ ಬರ್ತೀನಿ. ಜಾನ್, ನಾನು ನಿನಗೆ ಎಷ್ಟೊತ್ತಿಂದ ಕಾಯ್ತಿದ್ದೀನಿ ಗೊತ್ತಾ? ರಾಜು, ನಿನ್ನೆ ಪಾರ್ಟಿಯಲ್ಲಿ ಫುಲ್ಲಾಗಿ ಕುಡಿದ್ಬಿಟ್ಟು ನಾನು ಎಷ್ಟು ಕುಡಿದೆ, ನಾನು ಎಷ್ಟು ವಾಂತಿ ಮಾಡ್ಕೊತೀನಿ, ನನಗೆ ಒಂದು ಗೊತ್ತಾಗಲಿಲ್ಲ. ನಿನ್ನೆ ಪಾರ್ಟಿ ಬಿಟ್ಟು ಹೋಗಿ ನೀನು ಒಳ್ಳೆ ಕೆಲಸ ಮಾಡಿದ್ದೀವಿ. ಯಾಕೆ? ನಾನು ಎಷ್ಟೋ ಕುಡಿದು ಉಳ್ಳಾಡ್ಲಿ ಅಂಥದ್ದೇನಾಯ್ತು? ನಾನು ಎಷ್ಟೋ ಕುಡಿದು ಉಳ್ಳಾಡ್ಲಿ, ಆದ್ರೆ ನಾ ಪಕ್ಕಾ ಹುಷಾರಿತ್ತು ನೋಡಪ್ಪ. ನಾನು ಫುಲ್ಲು ಕುಡ್ದಿದ್ದೀನಿ ಅಂತ ತಿಳ್ಕೊಂಡಿದ್ರು. ಅವರು ಮಾತಾಡೋದು ಕೇಳಿಸ್ಕೊಳ್ತಾ ಇದ್ದೆ. ನಿನ್ನೆ ಹೊಡಿಲಿಕ್ಕೆ ಸಂಚಾಗ್ತಾ ಇದ್ರು. ಏನು ಹೇಳ್ತಾ ಇದೆಯೋ? ನಿನ್ನೆ ಕೂಲ್ ಡ್ರಿಂಕ್ಸದಲ್ಲಿ ವಿಷ ಹಾಕಿದ್ರು. ನಿನ್ನೆ ಪಾರ್ಟಿ ಬಿಟ್ಟು ಹೋದಿಲ್ಲ, ಅದು ಭಾಳ ಚಲೋ ಆಯಿತು. ದೇವರು ನಿನಗೆ ಕಾಪಾಡಿದ. ಹೋ ದೇವರೇ, ಸ್ತೋತ್ರಪ್ಪ ನಿನಗೆ. ಏನಪ್ಪ ಇದು? ಕೂತ್ಕೋ. ವಯ್ಯ ರೈಟ್. ರಾಜು, ನಿನ್ಗೊಂದು ಮಾತು ಹೇಳ. ಹೇಳು. ಮತ್ತೆ ಈ ಜನ್ಮದಲ್ಲಿ ನಾನು ನೀನು ಸಿಗ್ತೀವಂತ ಅನ್ಕೊಂಡೇ ಇರ್ಲಿಲ್ಲ. ಒಂದ್ ಮಾತು ತಿಳ್ಕೊ, ನನ್ನ ಕಾಟ ಆ ದೇವರಿಂದ ತಪ್ಸಕ್ಕಾಗಲ್ಲ. ಅದಂತೂ ನಿಜ ಬಿಡು, ನಿನ್ನ ಕಾಟ ಅಂತೂ ತಪ್ಪಿದ್ದಲ್ಲ. ಹೋಗ್ಲಿ ಬಿಡು, ಮತ್ತೇನು ವಿಶೇಷ? ನೋಡು, ನೀ ಎಲ್ಲಾದ್ರೂ ಹೋಗು, ಏನಾರ ಮಾಡ್ಕೊ, ಆದ್ರೆ ನಾವು ಮೊದಲು ಮಕ್ಕಳ ಮಾಡೋಣ. ನಾಟಿ. ನೋಡ್ ಚಿನ್ನ, ಇದೇ ಜಾಗದಿಂದ ನಮ್ ದಂಧೆ ಶುರುವಾಗಿದ್ದು. ಇಲ್ಲೇ ಸ್ಮಗ್ಲಿಂಗ್ ಮಾಡ್ತಿದ್ವಿ, ಕುಡಿತಾ ಇದ್ವಿ. ಇದೇನಾ ನಿಮ್ಮ ಅಡ್ಡ? ಹೌದು ಚಿನ್ನ, ಇದೇ ನಮ್ಮ ಅಡ್ಡ. ಅದೇನು ಇದೇನು? ಓಹೋ, ಗೊತ್ತಾಯ್ತು. ಇದೇ ನಮ್ಮ ಜಾಗ. ನಾಚ್ಕೋಬಿಡಿ. ಸರಿ ಆಯ್ತು, ನಾ ಹೇಳ್ತೀನಿ.
ಅವನು ಇದೇ ಚರ್ಚಿಗೆ ಬರ್ತಿರ್ತಾನೆ. ಹೌದಾ, ಇಲ್ಲೇ ಬರ್ತಿರ್ತಾನೆ. ಹೆಂಗಾದ್ರೆ ಬರ್ತಾ ಇದೆ ನೋಡು. ಯಾರು ಯಾರು ನೀವು? ಬಿಡ್ರು. ಯಾರು ನೀವು? ಬಿಡ್ರಲ್ಲಿ. ಬಿಡ್ರು. ಯಾರು? ಬಿಡ್ರು. ಬಿಡ್ರು. ಬಿಡ್ರಲ್ಲಿ. ಇಳಿಸ್ರು ಇಳಿಸ್ರು. ಬಿಡ್ರು. ಬಿಡ್ರು. ಬಿಡ್ರು, ದಯವಿಟ್ಟು ಬಿಡ್ರು. ನಾ ಎಲ್ಲ ದಂಧೆ ಬಿಟ್ಟಿದ್ದೀನಿ ಬಿಡ್ರು. ಬಿಡ್ರು, ಎಲ್ಲ ಕೆಟ್ಟ ದಂಧೆ ಬಿಟ್ಟಿದ್ದೀನಿ ಬಿಡ್ರು. ಬಿಡ್ರು, ಪ್ಲೀಸ್ ಬಿಡ್ರು. ನನ್ನ ತಂಟೆಗೆ ಬರಬೇಡ್ರು. ಬಿಡ್ರು, ನಾನು ಒಳ್ಳೆನಾಗಿನಿ, ನೀವು ಒಳ್ಳೆಯವರಾಗ್ರು. ನಿನಗೆ ದೇವ್ರ ಹತ್ರ ಕಳಿಸ್ತೀನಿ. ಬಿಡ್ರು, ನನಗೆ ಕೋಪ ತರಿಸ್ಬೇಡ್ರು. ಬಿಡ್ರು, ಪ್ಲೀಸ್ ಹೋಗ್ರು. ಬಿಡ್ರು. ಬಿಡು, ಒಳ್ಳೆನಾಗಿನಿ. ಬಿಡು. ಬಿಡ್ರು. ಬಿಡ್ರು. ಅಯ್ಯೋ 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 ಬಿಡ್ರು. ಅಯ್ಯೋ ಅಯ್ಯೋ ಹೊಡಿಬೇಡ್ರು. ಅಯ್ಯೋ ಹೊಡಿಬೇಡ್ರು. ಹೊಡಿಬಿಡ್ರು. ಅಯ್ಯೋ ಬಿಡ್ರು. ಬಿಡ್ರು. ಅಯ್ಯೋ अरे रुको रुको, यहाँ पे राजू खड़ा है. अरे उड़ उड़ देखा. ಹೇಳ್ಕೊಂಬರ ಅವನ್ಗೆ. चलो ज्यादा बात करने का नहीं, चुप जाके बैठो. ಸುಮ್ಮನೆ ಗಾಡಿ ಹತ್ತು, ಜಾಸ್ತಿ ಆವಾಜ್ ಮಾಡಕ್ ಹೋಗ್ಬೇಡ. ಹತ್ತು ಗಾಡಿ. ಪ್ರಯತ್ನ ಮಾಡ್ತಿದ್ಯಾ? ಮಾಡು ಮಾಡು. ಇವತ್ತಿನ ದೇವ್ರಿಗೆ ಕರಿತಿದ್ಯಾ? ನಿನ್ನ ಕೊನೆ ದಿವಸ. ಮಾಡು ಮಾಡು. ಪ್ರಯತ್ನ ಮಾಡ್ತೀಯಾ? ಮಾಡು ಮಾಡು. ದೊಡ್ಡ ಗೊಮ್ಮೇಲಿದ್ಯಾ? ದೇವ್ರು ಬರ್ತಾನೆ. Jesus loves you. He is always with you. He loves you. God bless you. Don't fear. Don't fear. Get up. Get up.
ಇಲ್ಲಿ ಯಾಕ ಬಂದಿರಿ ಏನು ಕೆಲಸ ನಿಮ್ಮದು ಬಿಡ್ರಲ್ಲಿ ಮುಟ್ಟಾಡ್ರ ಬಿಡ್ರು ಯಾಕೆ ಕಾಡ್ತಿರು ಹಿಂಗೆ ದೇವ್ರ ಹೋಗ್ರಿ ಹೋಗ್ರು ಹೋಗ್ರು ಒಳ್ಳೆಯರಾಗ್ರು ಹೋಗ್ರು ಬುದ್ಧಿವಂತರಾಗ್ರು ಹೋಗಿ ಬಿಡ್ರಲ್ಲಿ ಹೋಗ್ರಿ ಓಡೋಗ್ರಲ್ಲಿ ಬಿಡ್ರು ಹೋಗ್ರು ಮುಟ್ಟಾಡ್ರ ಹೋಗ್ರು ಇತ್ತುಕೊಳ್ಳಿ ಫಾದರ್ ಆಶೀರ್ವಾದ ಮಾಡಿ. ದೇವರಿಗೆ ಭಯಪಡದ ಜನರಿಗೆ ಕೊನೆಯ ಗಳಿಗೆ ಇದು. ಕರ್ತನ ನಂಬಿದ ಕ್ರೈಸ್ತ ಜನರಿಗೆ ಎಚ್ಚರಿಕೆ ಇದು. ಈ ಪ್ರಕೃತಿಯೇ ದೇವರ ಆಯುಧ. ನಿನ್ ಪಾಪವೇ ಇದಕ್ಕೆ ಕಾರಣ. ಬದಲಾಗದಿರುವ ಮನುಜರನ್ ಶಿಕ್ಷಿಸುವುದಕ್ಕೆ ರಭಸದಿಂದ ಬರುತ್ತಿರುವುದು ಈ ಪ್ರಳಯ. ಆತನ ಲೆಕ್ಕ ಪೂರ್ತಿಯಾಗುವವರೆಗೂ ನಿಲ್ಲದಿ ಪ್ರಳಯ. ಬದಲಾಗು ಮನುಜ ಈ ದಿನ, ಇಲ್ಲದಿದ್ದರೆ ಕೊನೆ ದಿನ. ನೀತಿವಂತರು ಇಲ್ಲದಿದ್ದರೆ ಪಾಪಿ ಜನರು ಬೆಳೆಯುತ್ತಿದ್ದರೆ ಎಷ್ಟು ಕಾಲ ಮನುಜರ ಭೂಮಿ ಮೇಲೆ ಉಳಿಸಲಿ. ಮನುಜಗೋಸ್ಕರ ಪರಿತಪಿಸುವ ದೇವರನ್ನು ನಂಬದಿದ್ದರೆ ಏತಕ್ಕೆ ಈ ಮನುಜರ ಭೂಮಿ ಮೇಲೆ ಉಳಿಸಲಿ. ಅಗ್ನಿ ನೀರು ಗಾಳಿ ಬಾನು ಭೂಮಿ ಸಾರವನನುಭವಿಸುತ್ತ ಸೃಷ್ಟಿಕರ್ತನ ಧಿಕ್ಕರಿಸಿದರೆ ಪ್ರಕೃತಿಯೇ ಗರ್ಜಿಸದೆ, ಪ್ರಕೃತಿಯೇ ಕಣ್ಕೆಂಪು ಮಾಡಿದೆ. ಪರಮಾತ್ಮನೇ ಉಗ್ರನಾದನೇ. ಈ ಪ್ರಕೃತಿಯೇ ದೇವರ ಆಯುಧ. ನಿನ್ ಪಾಪವೇ ಇದಕ್ಕೆ ಕಾರಣ. ಬದಲಾಗದಿರುವ ಮನುಜರನ್ ಶಿಕ್ಷಿಸುವುದಕ್ಕೆ ರಭಸದಿಂದ ಬರುತ್ತಿರುವುದು ಈ ಪ್ರಳಯ. ಆತನ ಲೆಕ್ಕ ಪೂರ್ತಿಯಾಗುವವರೆಗೂ ನಿಲ್ಲದಿ ಪ್ರಳಯ. ಬದಲಾಗು ಮನುಜ ಈ ದಿನ, ಇಲ್ಲದಿದ್ದರೆ ಕೊನೆ ದಿನ. ರಾಜು, ನೀನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ವಿ. ನಿನ್ನ ತುಂಬ ಹಿಂಸೆ ಕೊಟ್ವಿ. ನಿನ್ನನ್ನು ಸಾಯಿಸ್ಬೇಕು ಅಂದ್ಕೊಂಡಿದ್ವಿ ನಾವು. ಆದರೆ ನಿನ್ನ ಜೀವ ಒತ್ತೆಟ್ಟು ನನ್ನನ್ನು ಕಾಪಾಡಿದೆ. ನಿನ್ನಂಥವನು ಕೋಟಿಗೊಬ್ಬ. ಕಷ್ಟದಲ್ಲಿರೋರಿಗೆ ಬೆಳಕು ಕೊಡುವ ಸೂರ್ಯ ನೀನು. ರಾಜು, ಇವತ್ತಿಂದ ನಾನು ಹೊಸ ಮನುಷ್ಯ ಆಗ್ತೀನಿ. ಇವತ್ತು ನನಗೆ ಗೊತ್ತಾಯಿತು. ನಿಧಾನಕ್ಕೆ ಬಾ. ರಾಜು, ನೀನು ತುಂಬ ತಪ್ಪಾಗಿ ತಿಳ್ಕೊಂಡಿದ್ವಿ. ನಿನ್ನನ್ನು ಸಾಯಿಸ್ಬೇಕು ಅಂದ್ಕೊಂಡಿದ್ವಿ ನಾವು. ನಿನ್ಗೆ ತುಂಬ ಹಿಂಸೆ ಕೊಟ್ವಿ. ಆದರೆ ನಿನ್ನ ಜೀವ ಒತ್ತೆಟ್ಟು ನನ್ನನ್ನು ಕಾಪಾಡಿದೆ. ಕತ್ಲಲ್ಲಿದ್ದ ನನ್ನನ್ನು ಬೆಳಕಿಗೆ ತಂದೆಯಾ. ಧನ್ಯವಾದಗಳು ನಿನಗೆ. ಎಲ್ಲ ದೇವ್ರದ್ದು, ನಂದೇನಿಲ್ಲ ಇದರಲ್ಲಿ. ನಡಿ ಹೋಗೋಣ. ಧನ್ಯವಾದಗಳು ನಿನಗೆ. ಥ್ಯಾಂಕ್ಸ್ ನನಗೆ ಬೇಡ, ದೇವ್ರಿಗೆ ಹೇಳು. ಬಾ ಹೋಗೋಣ. ನಿಧಾನ, ಮೆಲ್ಲಕ್ಕೆ. ಕ್ರಿಸ್ತಿಯ ಜೀವನ ಸೌಭಾಗ್ಯ ಜೀವನ. ದೇವರ ಮಕ್ಕಳಿಗೆ ಆನಂದ ಸಂತೋಷ. ಕ್ರಿಸ್ತಿಯ ಜೀವನ ಸೌಭಾಗ್ಯ ಜೀವನ. ದೇವರ ಮಕ್ಕಳಿಗೆ ಆನಂದ ಸಂತೋಷ. ಕಷ್ಟಗಳೇ ಮುತ್ತಿದರು, ನಷ್ಟಗಳೇ ತುಂಬಿದರು,
ಯೇಸು ಜೊತೆ ಇರಲು ನನಗೆಂದು ಭಯವಿಲ್ಲ. ಕಷ್ಟಗಳೇ ಮುತ್ತಿದರು, ನಷ್ಟಗಳೇ ತುಂಬಿದರು, ಶ್ರೀ ಯೇಸು ಜೊತೆ ಇರಲು ನನಗೆಂದು ಭಯವಿಲ್ಲ. ಕ್ರಿಸ್ತೀಯ ಜೀವನ ಸೌಭಾಗ್ಯ ಜೀವನ, ದೇವರ ಮಕ್ಕಳಿಗೆ ಆನಂದ ಸಂತೋಷ. ಜಗವೆಲ್ಲ ನನ್ನನ್ನು ಕೈಬಿಟ್ಟ ವೇಳೆಯಲು ನಾನಂಬಿದ ನನ್ನವರು ಬೆನ್ನಲ್ಲೇ ಇರಿದಿರಲು. ಜಗವೆಲ್ಲ ನನ್ನನ್ನು ಕೈಬಿಟ್ಟ ವೇಳೆಯಲು ನಾನಂಬಿದ ನನ್ನವರು ಬೆನ್ನಲ್ಲೇ ಇರಿದಿರಲು. ಒಡ ಹುಟ್ಟಿದ ನನ್ನವರು ಬಾವಿಗೆ ತಳ್ಳಿದರು, ಜೋಸೆಫನ ದೇವರು ಜೊತೆ ಇರಲು ಭಯವಿಲ್ಲ. ಒಡ ಹುಟ್ಟಿದ ನನ್ನವರು ಬಾವಿಗೆ ತಳ್ಳಿದರು, ಜೋಸೆಫನ ದೇವರು ಜೊತೆ ಇರಲು ಭಯವಿಲ್ಲ. ಕ್ರಿಸ್ತೀಯ ಜೀವನ ಸೌಭಾಗ್ಯ ಜೀವನ, ದೇವರ ಮಕ್ಕಳಿಗೆ ಆನಂದ ಸಂತೋಷ. ಸೆರೆಯಲ್ಲಿ ಹಾಕಿದರು, ಸರಪಳಿಗೆ ಬಿಗಿದಿರಲು ಪೌಲನ ಕರ್ತನು ಬಿಡಿಸಿ ನನ್ನ ಕಾಯುವನು. ಸೆರೆಯಲ್ಲಿ ಹಾಕಿದರು, ಸರಪಳಿಗೆ ಬಿಗಿದಿರಲು ಪೌಲನ ಕರ್ತನು ಬಿಡಿಸಿ ನನ್ನ ಕಾಯುವನು. ಬೆಂಕಿಯ ನಡುವಲ್ಲೂ ಸಿಂಹದ ಗುಹೆಯಲ್ಲೂ ದಾನಿಯೇಲನ ದೇವ ಜೊತೆ ಇರಲು ಭಯವಿಲ್ಲ. ಬೆಂಕಿಯ ನಡುವಲ್ಲೂ ಸಿಂಹದ ಗುಹೆಯಲ್ಲೂ ದಾನಿಯೇಲನ ದೇವ ಜೊತೆ ಇರಲು ಭಯವಿಲ್ಲ. ಕ್ರಿಸ್ತೀಯ ಜೀವನ ಸೌಭಾಗ್ಯ ಜೀವನ, ದೇವರ ಮಕ್ಕಳಿಗೆ ಆನಂದ ಸಂತೋಷ. ಬೆಟ್ಟಗಳೇ ಅಗಲಿದರು, ಗುಡ್ಡಗಳೇ ಕದಲಿದರು, ಎಡಬಲದಿ ಸಾವಿರಾರು ಹೆಣಗಳೇ ಉರುಳಿದರು. ಬೆಟ್ಟಗಳೇ ಅಗಲಿದರು, ಗುಡ್ಡಗಳೇ ಕದಲಿದರು, ಎಡಬಲದಿ ಸಾವಿರಾರು ಹೆಣಗಳೇ ಉರುಳಿದರು. ಮಾರಾಕ ರೋಗಗಳು ಬೆನ್ನತ್ತಿ ಕಾಡಿದರು, ಮರಣ ಗೆದ್ದ ಯೇಸು ನನಗಿರಲು ಭಯವಿಲ್ಲ. ಮಾರಾಕ ರೋಗಗಳು ಬೆನ್ನತ್ತಿ ಕಾಡಿದರು, ಮರಣ ಗೆದ್ದ ಯೇಸು ನನಗಿರಲು ಭಯವಿಲ್ಲ. ಕ್ರಿಸ್ತೀಯ ಜೀವನ ಸೌಭಾಗ್ಯ ಜೀವನ, ದೇವರ ಮಕ್ಕಳಿಗೆ ಆನಂದ ಸಂತೋಷ. ಕ್ರಿಸ್ತೀಯ ಜೀವನ ಸೌಭಾಗ್ಯ ಜೀವನ, ದೇವರ ಮಕ್ಕಳಿಗೆ ಆನಂದ ಸಂತೋಷ.